ಅನ್ಲೆಸ್ ಯು ರಿನ್ಯೂ ಯುವರ್ ಮೈಂಡ್, ನಿಮ್ಮ ಮೈಂಡ್ ಬದಲಾವಣೆ ಆಗೋವರೆಗೂ ಎಷ್ಟು ಪ್ರೇಯರ್ ಮಾಡ್ತಾ ಇದ್ರು ಪ್ರಯೋಜನ ಆಗಲ್ಲ. ಇವತ್ತು ಅನೇಕರು ಏನು ಹೇಳ್ಬಿಟ್ರು ಅಂದರೆ ಚೆನ್ನಾಗಿ ಪ್ರೇಯರ್ ಮಾಡಿ ಅಂತ. ನಾನೇನು ಹೇಳ್ತೀನಿ ಅಂದರೆ ಚೆನ್ನಾಗಿ ಪ್ರೇಯರ್ ಮಾಡೋರ್ಗಾಗಿ ಪ್ರೇಯರ್ ಮಾಡಬೇಕು. ಇವಾಗ ಯಾಕೆ ಗೊತ್ತಾ, ಪ್ರೇಯರ್ ಅನ್ನೋದು ಒಂದು ಅವ್ರ ಮೈಂಡಲ್ಲಿ ಏನಾಗ್ಬಿಟ್ಟಿದೆ, ಬೆಳಿಗ್ಗೆ ಪ್ರೇಯರ್ ಮಾಡು, ಮಧ್ಯಾಹ್ನ ಪ್ರೇಯರ್ ಮಾಡು, ರಾತ್ರಿ ಪ್ರೇಯರ್ ಮಾಡು. ನಾನೇನು ಹೇಳ್ತೀನಿ ಅಂದರೆ ಪ್ರಾರ್ಥನೆ ಮಾಡೋದ್ರಿಂದ ಬದಲಾವಣೆ ಆಗೋದಿಲ್ಲ, ಮನಸ್ಸು ಚೇಂಜ್ ಆಗೋವರೆಗೂ ಪರಿಸ್ಥಿತಿಗಳು ಬದಲಾವಣೆ ಆಗೋದಿಲ್ಲ. ಸೊ ಬೈಬಲ್ ಏನು ಹೇಳುತ್ತಂದರೆ ಟ್ರಾನ್ಸ್ಫಾರ್ಮ್ ಯುವರ್ ಮೈಂಡ್. ನಾನೇನು ಹೇಳ್ತೀನಿ, ನಾಳೆ ಏನು ಮಾಡೋದು, ನನ್ನ ಬಿಸ್ನೆಸ್ ಏನು ಮಾಡೋದು, ನಾಳೆ ನನ್ನ ಲೈಫ್ ಏನು, ನನ್ನ ಫ್ಯೂಚರ್ ನೀನು ಏನು ಯೋಚನೆ ಮಾಡ್ತಾ ಇದೆಯೋ, ನಿನ್ನ ಲೈಫಿನ ಹಿಂದೆ ಒಬ್ಬರು ವಾಟರ್ನ ವೈನಾಗಿ ಮಾಡೋ ಥರ ದೇವ್ರು ನಮ್ಮ ಲೈಫಲ್ಲಿ ಇದ್ದಾರೆ. ಗಾಡ್ ಈಸ್ ವರ್ಕಿಂಗ್ ಬಿಹೈಂಡ್ ದ ಸ್ಕ್ರೀನ್. ದೇವ್ರು ಫಸ್ಟ್ ಅಲ್ಲಿ ಹೋಗಿ ಸಾರವಿದ್ ವಿಧವನ್ನ ನೋಡಿ, ಅವ್ರ ಮನೆ ನೋಡಿ, ಅವ್ರ ಕಿಚನ್ನ ನೋಡಿ, ಅವರು ಒಲೆನೆಲ್ಲ ನೋಡಿ, ಓ ಇಲ್ಲೇ ಎಲಿಯನಿಗೆ ರೊಟ್ಟಿ ಮಾಡೋದು, ಇಲ್ಲೇ ಇವನ್ನ ಪೋಷಿಸೋದು ಅಂದ್ಬಿಟ್ಟು, ಎಲಿಯ ಇನ್ನೂ ಅಲ್ಲಿ ಹೋಗಿಲ್ಲ, ಎಲಿಯನಿಗಿಂತ ಮುಂಚೆ ದೇವ್ರು ಫಸ್ಟ್ ಅಲ್ಲಿ ಬಂದು ನೋಡ್ಬಿಟ್ಟು ಈ ಜಾಗದಲ್ಲೇ ನನ್ನ ಮಗ ತಿನ್ನೋದು ಅಂದ್ಬಿಟ್ಟು ದೇವ್ರು ಫಸ್ಟೇ ಪ್ಲ್ಯಾನ್ ಮಾಡಿಬಿಟ್ರು. ಅದಕ್ಕೆ ಎಲಿಯನಿಗೆ ದೇವ್ರು ಏನು ಹೇಳ್ತಾರೆ ಗೊತ್ತಾ, ನೀನು ಹೋಗಪ್ಪ, ನಾನು ಹೇಳಿದ್ದೀನಿ ಅಂದರೆ ಎಲಿಯ ಹೋಗೋಕ್ಕಿಂತ ಮುಂಚೆನೇ ದೇವ್ರು ಅಲ್ಲಿ ಹೋಗ್ಬಿಟ್ರು. ನಾನೇನು ಹೇಳ್ತೀನಿ ಅಂದರೆ, ನಾಳೆ ನೀವು ಇನ್ನೂ ಹೋಗಿಲ್ಲಲ್ಲ, ನಾಳೆ ದೇವ್ರು ನಿನಗಿಂತ ಮುಂಚೆ ಹೋಗಿ ನಿನಗಾಗಿ ಎಲ್ಲನೂ ಸಿದ್ಧ ಮಾಡಿ ಇಟ್ಟಿದ್ದಾರೆ. ಸೊ ಎವ್ರಿಥಿಂಗ್ ಈಸ್ ರೆಡಿ ಫಾರ್ ಯು. ಡೋಂಟ್ ವರಿ ಅಬೌಟ್ ಯುವರ್ ಫ್ಯೂಚರ್. ಇಲ್ಲಿ ಬಂದಂಥ ಮತ್ತು ಆನ್ಲೈನಲ್ಲಿ ನನ್ನನ್ನು ನೋಡ್ತಾ ಇರುವಂಥ ಎಲ್ಲರನ್ನೂ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮನ್ನು ಆಹ್ವಾನಿಸ್ತೇನೆ. ಆಮೆನ್. ಪ್ರೈಸ್ ಗಾಡ್. ಒಂದು ವಾಕ್ಯನ ಓದೋಣ. ರೋಮಪುರದವ್ರಿಗೆ ಬರೆದ ಪುಸ್ತಕ 12ನೇ ಅಧ್ಯಾಯ 2ನೇ ವಾಕ್ಯ. ದ ಬುಕ್ ಆಫ್ ರೋಮನ್ಸ್ ಚಾಪ್ಟರ್ 12 ವರ್ಸ್ 2. ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು, ನೂತನ ಮನಸ್ಸು. ಇವತ್ತು ಹೊಸ ಮನಸ್ಸು, ಮೈಂಡ್ ಬಗ್ಗೆ ಇವತ್ತು ಸ್ವಲ್ಪ ನಾವು ನೋಡೋಣ. ಬೈಬಲ್ ಏನು ಹೇಳುತ್ತೆ ಅಂದರೆ, ರಿನ್ಯೂವಿಂಗ್ ಆಫ್ ಯುವರ್ ಮೈಂಡ್. ಆಮೇನ್. ಅನ್ಲೆಸ್ ಯು ರಿನ್ಯೂ ಯುವರ್ ಮೈಂಡ್, ನಿಮ್ಮ ಮೈಂಡ್ ಬದಲಾವಣೆ ಆಗೋವರೆಗೂ ಎಷ್ಟು ಪ್ರೇಯರ್ ಮಾಡ್ತಾ ಇದ್ರು ಪ್ರಯೋಜನ ಆಗಲ್ಲ. ಇವತ್ತು ಅನೇಕರು ಏನು ಹೇಳ್ಬಿಟ್ರು ಅಂದರೆ ಚೆನ್ನಾಗಿ ಪ್ರೇಯರ್ ಮಾಡಿ ಅಂತ. ನಾನೇನು ಹೇಳ್ತೀನಿ ಅಂದರೆ ಚೆನ್ನಾಗಿ ಪ್ರೇಯರ್ ಮಾಡೋರ್ಗಾಗಿ ಪ್ರೇಯರ್ ಮಾಡಬೇಕು. ಇವಾಗ ಯಾಕೆ ಗೊತ್ತಾ, ಪ್ರೇಯರ್ ಅನ್ನೋದು ಒಂದು ಅವ್ರ ಮೈಂಡಲ್ಲಿ ಏನಾಗ್ಬಿಟ್ಟಿದೆ, ಬೆಳಿಗ್ಗೆ ಪ್ರೇಯರ್ ಮಾಡು, ಮಧ್ಯಾಹ್ನ ಪ್ರೇಯರ್ ಮಾಡು, ರಾತ್ರಿ ಪ್ರೇಯರ್ ಮಾಡು. ನಾನೇನು ಹೇಳ್ತೀನಿ ಅಂದರೆ ಪ್ರಾರ್ಥನೆ ಮಾಡೋದ್ರಿಂದ ಬದಲಾವಣೆ ಆಗೋದಿಲ್ಲ, ಮನಸ್ಸು ಚೇಂಜ್ ಆಗೋವರೆಗೂ ಪರಿಸ್ಥಿತಿಗಳು ಬದಲಾವಣೆ ಆಗೋದಿಲ್ಲ. ಸೊ ಬೈಬಲ್ ಏನು ಹೇಳುತ್ತಂದರೆ ಟ್ರಾನ್ಸ್ಫಾರ್ಮ್ ಯುವರ್ ಮೈಂಡ್. ನೋಡಿ, ಇವಾಗ ಒಂದು ಡಾಕ್ಟ್ರು ಚೆನ್ನಾಗಿ ಓದಿರ್ತಾರೆ ಅಂತ ಇಟ್ಕೊಳ್ಳಿ, ಡಾಕ್ಟ್ರ್ ಆಗಿಬಿಟ್ಟಿರ್ತಾರೆ. ಆದರೆ ಅವ್ರದ್ದು ಸರ್ಟಿಫಿಕೇಟು MBBS ಸರ್ಟಿಫಿಕೇಟು ಅಥವಾ ಅವ್ರ ಲೈಸೆನ್ಸು ಕಳೆದೋಗ್ಬಿಟ್ಟಿರ್ತೈತೆ. ಕಳೆದೋಗ್ಬಿಟ್ಟಿದ್ರು ಒಂದು ಪೇಷಂಟ್ನ ಅವ್ರು ಟ್ರೀಟ್ ಮಾಡೋಕ್ಕಾಗುತ್ತಾ ಇಲ್ವಾ? ಆಗುತ್ತೆ. ಯಾಕೆ? ಲೈಸೆನ್ಸ್ ಕಳೆದೋಯ್ತಲ್ವ. ಕಲ್ತಿರೋದು ಎಲ್ಲಿರುತ್ತೆ? ಸೊ ಲೈಸೆನ್ಸ್ ಬೇಕಾಗಿಲ್ಲ, ಸರ್ಟಿಫಿಕೇಟ್ ಬೇಕಾಗಿರಲ್ಲ, ಮೈಂಡಲ್ಲಿ ಇರೋದೇ ಒಬ್ಬನ್ನ ಟ್ರೀಟ್ ಮಾಡೋದು. ಆಮೇನ್. ಸೊ ಇವತ್ತು ಬೈಬಲ್ ಇದೆ ಪಾಸ್ಟರ್, ಯಾಕೆ ಪಾಸ್ಟರ್ ಬೈಬಲ್ ಓದ್ತಾ ಇದ್ರು? ಅದ್ಭುತ. ಬೈಬಲ್ ಇದೆ, ಓಕೆ, ಅದು ಲೈಸೆನ್ಸ್ ಇದ್ದಾಗ ನಿನ್ನ ಮೈಂಡಲ್ಲಿ ಏನೂ ಇಲ್ವೇ? ಸೊ ಮೈಂಡಲ್ಲಿದ್ದರೆ ಮಾತ್ರನೇ ಅದ್ಭುತಗಳು ಆಗೋದಕ್ಕೆ ಚಾನ್ಸ್. ನೋಡಿ, ಒಬ್ಬ ಮನುಷ್ಯನಿಗೆ ಮೈಂಡ್ ತುಂಬ ತುಂಬ ಇಂಪಾರ್ಟೆಂಟ್. ಇವಾಗ ಒಬ್ಬನ ಮೈಂಡ್ ತಲೆ ಕೆಟ್ಟೋಯ್ತು ಅಂತ ಇಟ್ಕೊಳ್ಳಿ. ತಲೆ ಕೆಟ್ಟಿರೋನಿಗೇನು ಹೇಳಿದ್ರು ಕೇಳಿಸಲ್ಲ, ಅವನಿಗೆ ಟೇಸ್ಟ್ ಗೊತ್ತಿರಲ್ಲ, ಅವನು ಫೀಲ್ ಗೊತ್ತಿರಲ್ಲ. ಅವನ್ನ ಕರ್ಕೊಂಡೋಗಿ ಒಂದು ತೋಟದಲ್ಲಿ ನೋಡಿದ್ರು ಆ ಗಾರ್ಡನಲ್ಲಿ ಆ ಫ್ಲವರ್ಸು ಸ್ಮೆಲ್ ಗೊತ್ತಾಗಲ್ಲ, ಬಿಕಾಸ್ ಈ ಲಾಸ್ಟ್ ಈಸ್ ಮೈಂಡ್. ನೋಡಿ, ಕಾನ್ಷಿಯಸ್ ಮೈಂಡ್ ಆ್ಯಂಡ್ ಸಬ್ಕಾನ್ಷಿಯಸ್ ಮೈಂಡ್. ಜಾಗೃತ ಮನಸ್ಸು, ಅಜಾಗೃತ ಮನಸ್ಸು. ಜಾಗೃತ ಮನಸ್ಸು ಅಂದರೆ ಕಾನ್ಷಿಯಸ್ ಮೈಂಡ್. ನೋಡಿ, ಕಾನ್ಷಿಯಸ್ ಮೈಂಡ್ ಹೆಂಗೆ ಗೊತ್ತಾ, ಈ ಕಾನ್ಷಿಯಸ್ ಮೈಂಡ್ ಈಸ್ ಕನೆಕ್ಟೆಡ್ ಟು 5 ಸೆನ್ಸಸ್. ಇಲ್ಲಿ ಹೋಗಬಾರ್ದು, ಇದು ಮಾಡಬಾರ್ದು, ಇದು ನೋಡಿ, ಇದು ಅದೇ ಒಬ್ರು ಈ ರೀತಿ ಹೇಳ್ತಾರೆ, ಕಾನ್ಷಿಯಸ್ ಮೈಂಡ್ ಈಸ್ ಎ ವಾಚ್ಮ್ಯಾನ್ ಟು ದ ಸಬ್ಕಾನ್ಷಿಯಸ್ ಮೈಂಡ್. ಸಬ್ಕಾನ್ಷಿಯಸ್ ಮೈಂಡ್ ಅಂದರೆ ಏನು ಗೊತ್ತಾ, ಈ ಸಬ್ಕಾನ್ಷಿಯಸ್ ಮೈಂಡ್ ಯಾವುದಕ್ಕೆ ಕನೆಕ್ಟೆಡ್ ಆಗಿರ್ತದೆ ಗೊತ್ತಾ? ಇವಾಗ ಸಬ್ಕಾನ್ಷಿಯಸ್ ಮೈಂಡ್ ವಿಲ್ ನಾಟ್ ಸ್ಲೀಪ್ ಅಟ್ ಆಲ್. ಈ ಸಬ್ಕಾನ್ಷಿಯಸ್ ಮೈಂಡ್ ಏನು ಅಂದರೆ ಅಜಾಗೃತ ಮನಸ್ಸು. ಈ ಕಾನ್ಷಿಯಸ್ ಮೈಂಡ್ ಮಲಗಿಬಿಟ್ರು, ನೋಡಿ ಕೆಲವರು ಹೇಳ್ತಾರೆ ಮಲಗಿಬಿಟ್ರೆ ಒಳ್ಳೆ ರೆಸ್ಟ್ ಅಂತ. ನಾನೇನು ಹೇಳ್ತೀನಿ, ಮಲಗಿದ್ರೂ ಈ ಸಬ್ಕಾನ್ಷಿಯಸ್ ಮೈಂಡ್ ಮಲಗಲ್ಲ. ಕೆಲವ್ರು ನೋಡಿ ಮಲಗಿದ ತಕ್ಷಣವೇ ಕನ್ಸು ಸ್ಟಾರ್ಟ್ ಆಗಿಬಿಡುತ್ತೆ. ಅವ್ರು ಈ ಊರಿಗೆ ಹೋಗೋದು, ಅಲ್ಲಿ ಹೋಗೋದು, ಬೆಟ್ಟದ ಮೇಲೆ ಹೋಗೋದು, ಡ್ರೀಮ್ಸ್, ವಿಷನ್ಸ್ ಆ್ಯಂಡ್ ಡ್ರೀಮ್ಸ್ ಕಮ್ಸ್ ಫ್ರಮ್ ಸಬ್ಕಾನ್ಷಿಯಸ್ ಮೈಂಡ್. ದೇವರು ಒಬ್ಬ ಮನುಷ್ಯ ಹತ್ರ ಮಾತಾಡಬೇಕು ಅಂದ್ರೂ ಈ ಸ್ಪೀಕ್ಸ್ ಥ್ರೂ ವಿಷನ್ಸ್ ಆ್ಯಂಡ್
ಡ್ರೀಮ್ಸ್. ಇಟ್ ಈಸ್ ಕನೆಕ್ಟೆಡ್ ಟು ಸಬ್ ಕಾನ್ಷಿಯಸ್ ಮೈಂಡ್. ಈ ಮೈಂಡ್, ಕಾನ್ಷಿಯಸ್ ಮೈಂಡ್ ಈಸ್ ಕನೆಕ್ಟೆಡ್ ಟು ದ 5 ಸೆನ್ಸಸ್: ಟೇಸ್ಟ್, ಸ್ಮೆಲ್, ಹಿಯರ್, ಟಚ್, ಇಂಥದಕ್ಕೆ ಸಂಬಂಧಪಟ್ಟದ್ದು. ಆದರೆ ಈ ಸಬ್ ಕಾನ್ಷಿಯಸ್ ಮೈಂಡ್ ಹೆಂಗೆ ಗೊತ್ತಾ, ಇದು ವಿಷನು, ಡ್ರೀಮ್ಸು ಇಂಥದ್ದೇ. ನೋಡಿ, ನೀವು ಮಲಗಿಬಿಟ್ರು ಈ ಸಬ್ ಕಾನ್ಷಿಯಸ್ ಮೈಂಡ್ ಏನು ಮಾಡುತ್ತೆ ಅಂದರೆ, ಈ ಸಬ್ ಕಾನ್ಷಿಯಸ್ ಮೈಂಡು ಮಲಗೋದೇ ಇಲ್ಲ. ಸೊ ಒಬ್ಬ ಮನುಷ್ಯ 24/7 ಈಸ್ ಅವೇಕ್ ಅಂದರೆ ಅವನು ಎದ್ದ ಮೇಲೆ ಕಾನ್ಷಿಯಸ್ ಮೈಂಡು, ಮಲಗಿದ ತಕ್ಷಣ ಸಬ್ ಕಾನ್ಷಿಯಸ್ ಮೈಂಡ್. ಪ್ರೈಸ್ ದಿ ಲಾರ್ಡ್. ಈಗ ಬೈಬಲು ರಿನ್ಯೂ ಯುವರ್ ಮೈಂಡ್ ಅಂತ ಏನಕ್ಕೆ ಹೇಳುತ್ತೆ ಅಂದರೆ, ನಾವು ಯಾವಾಗ ನಮ್ಮ ಮನಸ್ಸನ್ನು ಚೇಂಜ್ ಮಾಡ್ಕೊಳ್ತೀವೋ. ನೋಡಿ, ಯು ಆರ್ ಎ ಕ್ರಿಯೇಚರ್ ಆಫ್ ಹ್ಯಾಬಿಟ್. ಮ್ಯಾನ್ ಅಂದರೆ ಏನು ಗೊತ್ತಾ? ಹ್ಯಾಬಿಟ್. ಯಾವುದು ಅಂದರೆ, ಅವನಿಗೆ ಯಾವುದಾದ್ರೂ ಒಂದು ಮೈಂಡಲ್ಲಿ ಮತ್ತೆ 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 ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಇಟ್ ಬಿಕಮ್ಸ್ ಎ ಹ್ಯಾಬಿಟ್. ವಾಕಿಂಗು, ಸ್ವಿಮ್ಮಿಂಗು, ಡ್ರೈವಿಂಗು, ಇದೆಲ್ಲ ನೋಡಿ, ಇದೆಲ್ಲ ಎಲ್ಲೋಗಿದೆ ಅಂದರೆ, ಇದು ಎಲ್ಲಿ ಕನೆಕ್ಟೆಡ್ ಆಗಿದೆ ಅಂದರೆ, ಇಟ್ಸ್ ಕನೆಕ್ಟೆಡ್ ಟು ದ ಸಬ್ ಕಾನ್ಷಿಯಸ್ ಮೈಂಡ್. ಎಷ್ಟು ವರ್ಷ ಆದ್ರೂ ಸ್ವಿಮ್ಮಿಂಗ್ ಮರೆಯಲ್ಲ, ಎಷ್ಟು ವರ್ಷ ಆದರೂ ಡ್ರೈವಿಂಗ್ ಮರೆಯಲ್ಲ. ಯಾಕೆ ಗೊತ್ತಾ? ಅದೆಲ್ಲೋಗ್ಬಿಟ್ಟಿದೆ, ಮೈಂಡಲ್ಲಿಲ್ಲ, ಸಬ್ ಕಾನ್ಷಿಯಸ್ ಮೈಂಡ್ಗೆ ಹೋಗಿರೋದ್ರಿಂದ ಅದನ್ನು ನಾವು ಮರ್ತುಬಿಟ್ಟೆ ಅಂತ ಹೇಳೋಕ್ಕೆ ಆಗೋದಿಲ್ಲ. ಅದಕ್ಕೇ ಅದು ಗುಡ್ ಹ್ಯಾಬಿಟ್ ಆಗಿದ್ರು, ಅದು ಬ್ಯಾಡ್ ಹ್ಯಾಬಿಟ್ ಆಗಿದ್ರು, ನೀವು ಮತ್ತೆ ಮತ್ತೆ ರಿಪೀಟ್ ಮಾಡ್ತಾಯಿದ್ರೆ ಇಟ್ ಗೋಸ್ ಇನ್ ಟು ಸಬ್ ಕಾನ್ಷಿಯಸ್ ಮೈಂಡ್. ಪ್ರೈಸ್ ದಿ ಲಾರ್ಡ್. ಅದಕ್ಕೇ ಬೆಳಿಗ್ಗೆ ಸರ್ವಿಸಲ್ಲೂ ನಾನು ಹೇಳಿದೆ, ಈ ಆಲ್ಕೋಹಾಲಿಕ್, ಈ ಕುಡಿಯೋರಿಗೆ ಕುಡಿದು 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 ಪ್ರಾಕ್ಟೀಸ್ ಆಗಿ ಎಲ್ಲೋಗ್ಬಿಟ್ಟಿರ್ತೈತೆ ಅಂದರೆ ಇಟ್ ಹ್ಯಾಸ್ ಗಾನ್ ಟು ದ ಸಬ್ ಕಾನ್ಷಿಯಸ್ ಮೈಂಡ್. ಅವ್ರಿಗೆ ಅಂತ ಒಂದು ಫ್ರೀ ವಿಲ್ ಇರೋದಿಲ್ಲ, ಅವ್ರು ಏನೂ ಚಾಯ್ಸ್ ಮಾಡೋದಿಲ್ಲ. ಅದಕ್ಕೆ ನಾನು ಹೇಳಿದೆ, ಆಲ್ಕೋಹಾಲಿಕ್ ಅಂದರೆ ಈಸ್ ಮೆಂಟಲಿ ಸಿಕ್. ಅವನ್ನ ಒಂದು ಕುಡ್ಕನ್ ಥರ ನೋಡಬಾರ್ದು, ಈಸ್ ಮೆಂಟಲಿ ಸಿಕ್. ಅವನಿಗೆ ಟ್ರೀಟ್ಮೆಂಟ್ ಬೇಕು ಅಷ್ಟೇ. ಕೆಲವ್ರು ಏನು ಹೇಳ್ತಾರೆ, ಅಯ್ಯೋ ಅವ್ನು ಕುಡಿತಾನಪ್ಪ, ಅದು ಅವನ ಕಾಯಿಲೆ. ಇವಾಗ ನಿಮಗೆ ಬಿ ಪಿ ಐತೆ, ಅಯ್ಯೋ ಇವ್ರಿಗೆ ಬಿ ಪಿ ಐತಪ್ಪ ಅಂತ ಹೇಳ್ತೀವ, ಅಯ್ಯೋ ಇವ್ರಿಗೆ ಶುಗರ್ ಐತೆ ಅಂತ ಹೇಳ್ತೀವ. ನೋಡಿ, ಒಂದು ಶುಗರ್ ಹೆಂಗೋ ಒಂದು ಬಿ ಪಿ ಹೆಂಗೋ, ಆಲ್ಕೋಹಾಲಿಕ್ ಪರ್ಸನ್ಗೂ ಅದು ಒಂದು ಕಾಯಿಲೆ. ಯಾವುದನ್ನು ನಾವು ಮತ್ತೆ ಮತ್ತೆ ಹ್ಯಾಬಿಟ್ ಮಾಡ್ತಾ ಇರ್ತೀವೋ ಆ ಹ್ಯಾಬಿಟ್ ಏನಾಗ್ಬಿಡುತ್ತೆ, ಸಬ್ ಕಾನ್ಷಿಯಸ್ಗೆ ಹೋಗ್ಬಿಡುತ್ತೆ. ಯಾವುದು ಸಬ್ ಕಾನ್ಷಿಯಸ್ ಒಳಗಡೆ ಹೋಗ್ಬಿಡುತ್ತೋ ಅದನ್ನು ಅಳಿಸೋಕ್ಕಾಗೋದಿಲ್ಲ. ಈ ಸಬ್ ಕಾನ್ಷಿಯಸ್ ಮೈಂಡಿಂದ ನಾವು ಡಿಲೀಟ್ ಮಾಡಬೇಕಂದ್ರೆ ಇಟ್ ಟೇಕ್ಸ್ ಟೈಮ್. ಒಬ್ರಿಗೆ ಅದು ಒಂದು ರೂಢಿ ಆಗಿಬಿಟ್ರೆ ಅದರಿಂದ ಚೇಂಜ್ ಮಾಡೋದಕ್ಕೆ ತುಂಬ ಕಷ್ಟ. ಅದಕ್ಕೇ ಯಾವುದೇ ಒಂದು ಕಾರ್ಯ ಆಗಿರಲಿ, ಒಳ್ಳೇದಾಗಿರಲಿ ಕೆಟ್ಟದಾಗಿರಲಿ, ಮೈಂಡ್ ಒಳಗಡೆ ಹಾಕಿದಾಗ ಅದು ಅವನ ಒಳಗಡೆ ಹೋಗದೇ ಇರೋ ಥರ ನೋಡ್ಕೊಬೇಕು. ಕೆಲವರು ನೋಡಿ, ಎಲ್ಲದ್ರೂ ಭಯ. ನಡ್ಕೊಂಡು ಹೋದ್ರೆ ಭಯ, ಒಬ್ಬರೇ ಇದ್ದರೆ ಭಯ, ರಾತ್ರಿ ಹೊತ್ತು ಭಯ, ಲಿಫ್ಟಲ್ಲಿ ಹೋಗೋಕ್ಕೆ ಭಯ, ಫ್ಲೈಟಲ್ಲಿ ಹೋಗೋಕ್ಕೆ ಭಯ. ಸೊ ಇದು ಎಲ್ಲೋಗ್ಬಿಟ್ಟಿದೆ ಅಂದರೆ ಅವ್ರಿಗೆ ಸಬ್ ಕಾನ್ಷಿಯಸ್ ಮೈಂಡ್ ಒಳಗಡೆ ಹೋಗ್ಬಿಟ್ಟಿರ್ತೈತೆ. ಈಗ ಇದನ್ನೆಲ್ಲ ನಾನು ಯಾಕೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಅಂದರೆ, ಪ್ರಾಸ್ಪರಿಟಿ ಅನ್ನೋದು, ಹೀಲಿಂಗ್ ಅನ್ನೋದು ನಿಮ್ಮ ಮೈಂಡ್ ಸಬ್ ಕಾನ್ಷಿಯಸ್ ಒಳಗಡೆ ಹೋಗೋವರೆಗೂ ಯು ಕೆನಾಟ್ ಸಿ ದ ರಿಸಲ್ಟ್ಸ್. ದೇವರೇ ನಾನು ಆಶ್ವಾಸಪ್ಪ. ಕೆಲವರು ಹೇಳ್ತಾರೆ, ಓ ನಾನು ಇವತ್ತಿಂದ ಐಶ್ವರ್ಯವಂತನು, ನಾನು ಮಿಲಿನಿಯರ್ ಅಂತ ಒಂದು 10 ಸತಿ ಹೇಳಿದ ತಕ್ಷಣ ಆಗೋದಿಲ್ಲ. ಇಟ್ ಹ್ಯಾಸ್ ಟು ಗೋ ಇನ್ ಟು ಯುವರ್ ಸಬ್ ಕಾನ್ಷಿಯಸ್ ಮೈಂಡ್. ಇವತ್ತು ಪರಿಸ್ಥಿತಿಗಳು ಹೆಂಗೆ ಇದ್ರು ನಮ್ಮನ್ನು ಎಬ್ಬರಿಸಿದ ತಕ್ಷಣ ಕೇಳಿಬಿಟ್ರೆ ನಾನು ಕೋಟ್ಯಾಧೀಶ್ವರ ಅಂತ ಹೇಳೋಷ್ಟು ನಮ್ಮ ಮೈಂಡ್ ಸೆಟ್ಟಲ್ಲಿ ಫಿಕ್ಸ್ ಆಗಿರಬೇಕು. ನಮ್ಮ ಹತ್ರ ಗಾಡಿ ಇಲ್ಲಪ್ಪ, ಕಾರ್ ಇಲ್ಲ ಅಂದರೂ ವಿ ಶುಡ್ ವಾಕ್ ಲೈಕ್ ಎ ಕ್ವೀನ್, ವಿ ಶುಡ್ ವಾಕ್ ಲೈಕ್ ಎ ಕಿಂಗ್. ಆ ಕಿಂಗ್ ಮೆಂಟಾಲಿಟಿ ಬರೋವರೆಗೂ ನಮ್ಮ ಅಟ್ಮಾಸ್ಫಿಯರ್ ಚೇಂಜ್ ಆಗೋದಿಲ್ಲ. ಫಸ್ಟ್ ನಮ್ಮ ಮನೆ ಇರೋದು ಚಿಕ್ಕ ಮನೆ ಗುಡ್ಸ್ಲು, ನೀವೋಗಿ ರಾಣಿ ರಾಜ ಅಂತ ಇದ್ದೀರಾ. ನಾನೇನು ಹೇಳ್ತೇನೆ, ನೀನು ಎಲ್ಲಿ ಇದೆಯಾ ಅಂತ ಮುಖ್ಯ ಅಲ್ಲ, ನೀನು ಏನು ಯೋಚನೆ ಮಾಡ್ತಾ ಇದೆಯಾ ಅನ್ನೋದೇ ಮುಖ್ಯ. ಅದಕ್ಕೇ ಯಾವುದೇ ಆನ್ಸರ್ಸ್ ನಮಗೆ ಬಿಬ್ಲಿಕಲ್ ಆಗಿ ನಮಗೆ ದೇವರಿಂದ ಹೊಂದ್ಕೊಬೇಕು ಅಂದರೆ ಇಟ್ ಹ್ಯಾಸ್ ಟು ಗೋ ಟು ಅವರ್ ಸಬ್ ಕಾನ್ಷಿಯಸ್ ಮೈಂಡ್. ಅದಕ್ಕೆ ಬೈಬಲ್ ಹೇಳುತ್ತೆ, ರಿನ್ಯೂವಿಂಗ್ ಆಫ್ ಯುವರ್ ಮೈಂಡ್. ಸೊ ಮೈಂಡನ್ನು ರಿನ್ಯೂ ಮಾಡದೆ ನಾವು ಎಷ್ಟೇ ಪ್ರೇಯರ್ ಮಾಡ್ತಾಯಿದ್ರು ಪರಿಸ್ಥಿತಿಗಳು ಚೇಂಜ್ ಆಗೋದಿಲ್ಲ. ಲೆವಿಟಿಕಸ್ 26:6 ಯಾಚಕ ಕಂಡ ಬರೆದ ಪುಸ್ತಕ 26:6. ನಾನು ಮುಂಗಾರು ಹಿಂಗಾರು ಮಳೆಗಳನ್ನು ಆಯಾ ಕಾಲದಲ್ಲಿ ಬರಮಾಡುವೆನು. ಮಳೆ ಅಂದರೆ ಶವರ್ಸ್ ಆಫ್ ಬ್ಲೆಸ್ಸಿಂಗ್ಸ್, ಮಳೆ ಅಂದರೆ ಆಶೀರ್ವಾದ. ಸೊ ದೇವರೇನು ಹೇಳ್ತಾರೆ, ಆಯಾ ಕಾಲಕ್ಕೆ ನಾನು ಏನು ಮಾಡ್ತೀನಿ,
ಮರೆ ಮಾಡ್ತೀನಿ ಅಂದರೆ ನಾನು ಆಶೀರ್ವದಿಸ್ತೀನಿ ಅಂತ. ಸೊ ಯಾವ ಕಾಲಕ್ಕೆ ದೇವ್ರು ನಮ್ಮನ್ನು ಆಶೀರ್ವದಿಸೋದು? ಯಾವ ಕಾಲಕ್ಕೆ ದೇವ್ರು ನಮ್ಮನ್ನು ಆಶೀರ್ವದಿಸೋದು? 2026 2027 2028 ಯಾವ ಕಾಲಕ್ಕೆ? ಮೈಂಡ್ ರೆಡಿಯಾ? ದೇವರಿಗೆ ಆಶೀರ್ವದಿಸೋದಕ್ಕೆ ಟೈಮ್ ಇಲ್ಲ. ವೆನ್ ಯು ರಿನ್ಯೂ ಯುವರ್ ಮೈಂಡ್, ನಿಮ್ಮ ಮೈಂಡ್ ಸೆಟ್ ಚೇಂಜ್ ಆಗಿಬಿಟ್ರೆ ಪರಿಸ್ಥಿತಿಗಳು ಚೇಂಜ್ ಆಗಿಬಿಡುತ್ತೆ. ನೋಡಿ, ನಾವು ಏನು ಯೋಚನೆ ಮಾಡ್ತೀವಿ ಅಂದರೆ ದೇವರು ನಮ್ಮನ್ನು ಆಶೀರ್ವದಿಸಿಲ್ಲ, ಯಾಕಪ್ಪ ದೇವರು ನಮ್ಮನ್ನು ಆಶೀರ್ವದಿಸಿಲ್ಲ? ನೋಡಿ, ದೇವರು ಆಶೀರ್ವದಿಸಲ್ಲ ಅನ್ನೋ ಕ್ವಶನೇ ಇಲ್ಲ. ಈ ಹ್ಯಾಸ್ ಆಲ್ರೆಡಿ ಬ್ಲೆಸ್ಡ್ ಅಸ್. ದೇವರು ನಮ್ಮನ್ನು ಬ್ಲೆಸ್ ಮಾಡಿದ್ದಾರೆ. ಇಟ್ ಈಸ್ ಆಲ್ರೆಡಿ ಇನ್ ದ ಸ್ಪಿರಿಟ್. ಆ ಸ್ಪಿರಿಟ್ಟಿಂದ ನಮ್ಮ ಮೈಂಡಿಗೆ ತೊಗೊಂಬರ್ಬೇಕು, ಮೈಂಡಿಂದ ಆಚೆ ತೊಗೊಂಬರ್ಬೇಕು. ಸೊ ಒಂದ್ಸತಿ ನಾನು ಹೇಳಿದೆ ನೋಡಿ, ಸ್ಪಿರಿಟ್ ಅನ್ನೋದು ಒಂದು BMW ಇದ್ದಂಗೆ, ಮೈಂಡ್ ಅನ್ನೋದು ರೋಡ್ ಇದ್ದಂಗೆ, ಬಾಡಿ ಲೊಕೇಶನ್ ಇದ್ದಂಗೆ. ರೋಡ್ ಚೆನ್ನಾಗಿಲ್ಲ ಅಂದರೆ ಕಾರು ಲೊಕೇಶನ್ಗೆ ಬರಲ್ಲ. ಅದಕ್ಕೆ ಮೈಂಡ್ ಕರೆಕ್ಟಿಗಿರ್ಬೇಕು, ಕ್ಲಿಯರ್ ದ ರೋಡ್. ದೇವ್ರ ಒಳಗಡೆ ಎಷ್ಟೇ ಆಶೀರ್ವಾದ ಇಟ್ಟಿದ್ರು ನಮ್ಮ ಮೈಂಡ್ ಕರಪ್ಟೆಡ್ ಆಗಿದ್ದರೆ, ನಮ್ಮ ಮೈಂಡ್ ಸರಿಯಾಗಿ ಥಿಂಕ್ ಮಾಡೋಕ್ಕಾಗಿಲ್ಲ ಅಂದರೆ ನಾವು ಅದನ್ನು ಆಚೆ ತೊಗೊಂಬರೋದಕ್ಕೆ ಏನು ಮಾಡಲ್ಲ, ಆಗೋದಿಲ್ಲ. ಅದಕ್ಕೆ ಯಾರ ಮೇಲೂ ನಾವು ಕಹಿ ಇಟ್ಕೊಳ್ಳೋದು, ಯಾರ ಮೇಲೂ ನಾವು ಗ್ರೆಡ್ಜ್ ಇಟ್ಕೊಳ್ಳೋದು ನಾವು ಇಟ್ಕೊಂಬಾರ್ದು. ಯಾಕೆ ಗೊತ್ತಾ? ನಾವು ಚೆನ್ನಾಗಿರ್ಬೇಕು ಅಂದರೆ ಇನ್ನೊಬ್ಬರನ್ನ ಬ್ಲೆಸ್ ಮಾಡಬೇಕು. ಅದಕ್ಕೆ ಒಂದು ಪ್ರೀಚರ್ ಹತ್ರ ಒಬ್ರು ಹೋಗ್ಬಿಟ್ಟು ಕೇಳಿದ್ರಂತೆ, ಒಂದು ಆಫೀಸಲ್ಲೇ ಅವ್ನು ಕೆಲಸ ಮಾಡ್ತಾನಂತೆ. ಅವನು ಸೇಲ್ಸ್ ಎಕ್ಸಿಕ್ಯೂಟಿವ್, ಭಾಳ ವರ್ಷದಿಂದ ಚೆನ್ನಾಗಿ ಸೇಲ್ಸ್ ಮಾಡ್ತಾನೇ ಇದ್ದ. ಆದರೆ ಈ ಸೇಲ್ಸ್ ಮ್ಯಾನೇಜರು ಅವನ್ನ ಇಗ್ನೋರ್ ಮಾಡ್ತಾನೇ ಇದ್ದ. ಎಷ್ಟೇ ಹಾರ್ಡ್ ವರ್ಕ್ ಮಾಡಿದ್ರು ಅದನ್ನು ಇಗ್ನೋರ್ ಮಾಡ್ತಾನೇ ಇದ್ದ. ಸೊ ಇವನಿಗೆ ತುಂಬ ಇರಿಟೇಟ್. ಮ್ಯಾನೇಜರ್ ನೋಡಿದಾಗೆಲ್ಲ ಇರಿಟೇಷನ್ ಆಗೋದಂತೆ. ಏನಪ್ಪ, ನಾನು ಇಷ್ಟು ಸೇಲ್ಸ್ ಮಾಡ್ತೀನಿ, ಒಂದು ಪ್ರಮೋಷನ್ ಇಲ್ಲ, ಒಂದು ಇಂಕ್ರಿಮೆಂಟ್ ಇಲ್ಲ, ಏನಿದು ವೈ ಅಂತ ಅವ್ನು ನೋಡಿದಾಗೆಲ್ಲ ಇವನು ಕೋಪ. ಸೊ ಲಾಸ್ಟಿಗೆ ಒಂದು ಪ್ರೀಚರ್ ಹತ್ರ ಹೋದ್ರಂತೆ. ಅದಕ್ಕೆ ಅವ್ರು ಹೇಳಂತೆ, ನನ್ನ ಕೆಲಸನೇ ಬೇಡ ಅನಿಸ್ಬಿಟ್ಟಿದೆ ಫಾಸ್ಟರ್, ನನ್ನ ಕೆಲಸ ಬಿಟ್ಟುಬಿಡೋಣ ಅಂತಿದ್ದೀನಿ. ಯಾಕೆ ಗೊತ್ತಾ? ಆ ಸೇಲ್ಸ್ ಮ್ಯಾನೇಜರು ಯಾವಾಗಲೂ ನಾನು ನೋಡಿದ್ರೆ ಆಗೋದಿಲ್ಲ ಅಂತ. ಸೊ ಅನೇಕ ವರ್ಷದಿಂದ ನಾನು ನೋಡ್ತಾ ಇದ್ದೀನಿ, ಎಷ್ಟೇ ಹಾರ್ಡ್ ವರ್ಕ್ ಮಾಡಿದ್ರು ಏನಿಲ್ಲ, ಪ್ರತಿಫಲನೇ ಇಲ್ಲ, ಅದಕ್ಕೆ ನನಗೆ ಇಷ್ಟನೇ ಇಲ್ಲ ಅಂತ. ಅದಕ್ಕೆ ಆ ಪ್ರೀಚರ್ ಹೇಳಿದ್ರಂತೆ, ಆ ಸೇಲ್ಸ್ ಮ್ಯಾನೇಜರ್ನ ನೀನು ಬ್ಲೆಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡು. ಹೇಗೆ? ನೀನು ಯಾವ ಥರ ಇಮ್ಯಾಜಿನ್ ಮಾಡಿದ್ರೆ ಆ ಸೇಲ್ಸ್ ಮ್ಯಾನೇಜರ್ ನಿನ್ನ ಕರೆಯೋ ಥರ, ನಿನಗೆ ಪ್ರಮೋಷನ್ ಕೊಡೋ ಥರ, ನಿನಗೆ ಇಂಕ್ರಿಮೆಂಟ್ ಕೊಡೋ ಥರ, ನೀನು ನೋಡಿ ಸ್ಮೈಲ್ ಮಾಡೋ ಥರ ನೀನು ನಿನ್ನ ಮೈಂಡ್ ಸೆಟ್ಟನ್ನು ಚೇಂಜ್ ಮಾಡ್ಕೋ. ಆಟೋಮೆಟಿಕ್ಕಾಗಿ ಅಟ್ಮಾಸ್ಫಿಯರ್ ಚೇಂಜ್ ಆಗುತ್ತೆ. ನೀನು ಎಲ್ಲಿವರೆಗೂ ಅವನ ಮೇಲೆ ಗ್ರಡ್ಜ್ ಇಟ್ಟಿರೋದ್ರಿಂದನೇ ನಿನಗೇನೂ ನಡೀತಾ ಇಲ್ಲ. ಸೊ ಇದನ್ನು ಒಂದು ಸತಿ ಟ್ರೈ ಮಾಡಿದಂತೆ. ಓಕೆ, ಯಾವಾಗೆಲ್ಲ ಮ್ಯಾನೇಜರ್ ನೋಡಿದಾಗೆಲ್ಲ ಲಾರ್ಡ್ ಐ ಬ್ಲೆಸ್ ದೆಮ್, ಅವ್ರಿಗಾಗಿ ಪ್ರೇಯರ್ ಮಾಡೋದು, ಅವ್ರು ಚೆನ್ನಾಗಿರಬೇಕು ಅನ್ನೋದು. ಸೊ ಯಾವಾಗ ಇವನು ಮೈಂಡ್ ಸೆಟ್ ಚೇಂಜ್ ಮಾಡೋಣ, ಸಡನ್ನಾಗಿ ಅವ್ನು ಕರೆದುಬಿಟ್ಟು ಬ್ರಾಂಚ್ ಮ್ಯಾನೇಜರ್ ಆಗಿ ಅವನಿಗೆ ಪ್ರಮೋಷನ್ ಸಿಗ್ತಂತೆ. 10 times ಸ್ಯಾಲ್ರಿ ಇನ್ಕ್ರೀಸ್ ಆಯಿತು. ಹೆಂಗೆ ಅಂದರೆ, ಇಷ್ಟು ವರ್ಷ ಬ್ಲಾಕ್ ಆಗ್ತಾ ಇದ್ದಿದ್ದು ಇವನ್ ಮೈಂಡ್ ಸೆಟ್. ಸೊ ಲೀಡರ್ಸಾ ಅಥವಾ ಒಂದು ಕೆಡ ಕೆಲಸ ಮಾಡ್ತಾ ಇದ್ದೀರಾ, ಓನರೇ ಸರಿ ಇಲ್ಲ ಅಂದ್ರೂ ನೀವು ಅವ್ರಿಗಾಗಿ ಪ್ರೇಯರ್ ಮಾಡ್ತಾರೆ. ಯಾಕೆ ಗೊತ್ತಾ? ಓನರ್ ಅಲ್ಲ ನಿನ್ನನ್ನು ಆಶ್ವಾಸಿಸೋದು. ನೋಡಿ, ಯೋಸೇಫನು ಹೋಗಿದ್ದು ಈಜಿಪ್ಟಲ್ಲಿ, ನೋ ರೆಕಮೆಂಡೇಶನ್, ನೋ ಬ್ರದರ್ಸ್, ನೋ ಸಿಸ್ಟರ್ಸ್, ನೋ ಫ್ಯಾಮ್ಲಿ, ನೋ ರಿಲೇಟಿವ್ಸ್, ಬಟ್ ಸ್ಟಿಲ್ ಹಿ ವಾಸ್ ದ ಗವರ್ನರ್. ಆಮೆನ್. ಬೈಬಲ್ ಏನು ಹೇಳಿರುತ್ತೆ ಗೊತ್ತಾ? ಗಾಡ್ ವಾಸ್ ವಿತ್ ಹಿಮ್. ಆಮೆನ್. ಸೊ ನಾನೇನು ಹೇಳ್ತೀನಿ ಅಂದರೆ, ನಿಮಗೆ ಅಲ್ಲಿ ಯಾರು ಇದ್ದಾರೋ, ಯಾರು ನಿಮಗೆ ರೆಕಮೆಂಡ್ ಮಾಡ್ತಾರೋ ಅದೆಲ್ಲ ನೋಡಬೇಡಿ. ನಿಮ್ಮ ಜೊತೆ ದೇವರಿದ್ದಾರೆ. ಗಾಡ್ ಈಸ್ ವಿತ್ ಮೀ, ದೇವ್ರು ನನ್ನ ಜೊತೆ ಇದ್ದಾರೆ, ದೇವ್ರು ನನ್ನನ್ನು ಮೇಲಕ್ಕೆ ತರೋದು ಅನ್ನೋದನ್ನು ಮೈಂಡ್ ಸೆಟ್ಟಲ್ಲಿ ಇಟ್ಕೊಂಡು ಯು ಬ್ಲೆಸ್ ಎವ್ರಿ ಒನ್. ಆಮೆನ್. ಸೊ ನಮ್ಮ ಮೈಂಡ್ ಸೆಟ್ಟನ್ನು ನಾವು ಪ್ರಿಪೇರ್ ಮಾಡಬೇಕು. ಅದಕ್ಕೆ ಇನ್ನೊಂದನ್ನು ಒಂದು ಎಕ್ಸಾಂಪಲ್ ಹೇಳಿದ್ನಲ್ಲ ಬೆಳಿಗ್ಗೆ, ಈ ನರ್ಸು, ಮೇಲ್ ನರ್ಸ್ ಇರ್ತಾರೆ, ಫೀಮೇಲ್ ನರ್ಸಸ್ಸು ಇರ್ತಾರೆ. ಒಂದು ಹಾಸ್ಪಿಟ್ಲಲ್ಲಿ ಕೆಲಸ ಮಾಡಬೇಕಾದ್ರೆ ಅವ್ರಿಗೆ ಎಷ್ಟು ಇರಿಟೇಷನ್ ಇರುತ್ತೆ ಗೊತ್ತಾ? ಪೇಷಂಟ್ ಒಬ್ಬೊಬ್ಬರು ಒಂದೊಂಥರ ಟ್ರೀಟ್ಮೆಂಟ್ ಕೊಟ್ಟಿಲ್ಲ ಅಂತ ಫೋನ್ ರಿಂಗ್ ಆಗ್ತಾ ಇರ್ತೈತೆ, ಆಮೇಲೆ ಸರಿಗೆ ರೆಸ್ಪಾನ್ಸ್ ಮಾಡೋದಿಲ್ಲ, ಅಯ್ಯೋ ಕುಯ್ಯೋ ಅಂತ ಇರ್ತಾರೆ. ಸೊ ಡೈಲಿ ಪೇಷಂಟ್ಗಳು ನೋಡೋದು ನೋಡಿ, ಈ ನರ್ಸ್ಗಳ ಕೆಲಸ, ಈ ಪೊಲೀಸ್ ಸ್ಟೇಷನಲ್ಲಿ ಕೆಲಸ, ಈ ಲಾಯರ್ಗಳ ಕೆಲಸ, ಇವ್ರದೆಲ್ಲ ನೋಡಿ ತುಂಬ ಇರಿಟೇಷನ್ ಆದಂಥ ಒಂದು ಕೆಲಸ. ಪೊಲೀಸ್ ಸ್ಟೇಷನ್ಗೆ ಹೋಗಿದ ತಕ್ಷಣ ಏನು ಮಾಡಬೇಕು? ಅವ್ನು ತೊಗೊಂಡು ಆಗ ಕಟ್ಟಿ ಹೊಡಿತಾ ಇರಬೇಕು. ಡೈಲಿ ಒಂದು ಕಳ್ಳನ್ನು ನೋಡಬೇಕು, ಒಂದು ಒಳ್ಳೆಯನ್ನು ನೋಡಬೇಕು, ಅಲ್ಲಿ ರೌಡಿನ ನೋಡಬೇಕು. ಈ ಥರ ಕೆಲಸಗಳೆಲ್ಲ ನೋಡಿ ಇವರೆಲ್ಲ ಇರ್ತಾರೆ. ಇವರೆಲ್ಲ ಮೈಂಡ್ ಇರಿಟೇಟ್ ಆಗಿಬಿಟ್ರೆ ಏನಾಗೋದು?
ಸೊ ಈ ನರ್ಸನ್ನು ಇದೇ ಥರನೇ ಹೇಳಿದ್ರಂತೆ, ನನಗೆ ಹೋದರೆ ತುಂಬ ಇರಿಟೇಷನ್ ಆಗ್ತೈತೆ, ನಾನು ಬಿಟ್ಬಿಡೋಣ ಅಂತಿದ್ದೀನಿ ಕೆಲಸ ಅಂತ. ಸೊ ಅವ್ರೇನು ಹೇಳಿದ್ರೆ, ಇದು ನಿನ್ನ ಜಾಬ್. ಇವಾಗ ಒಂದು 8 hours ಪೇಷಂಟ್ ಹತ್ರ ನಾವು ಅವ್ರ ಜೊತೆ ಇರ್ತೀವಿ ಅಂದರೆ, ಆ 8 hours ನಾನು ಇರಬೇಕು, ನನ್ನ ಮೆಂಟಾಲಿಟಿ ಹಿಂಗೆ ಇರಬೇಕು, ನಾನು ಅವ್ರ ಹತ್ರ ಹಿಂಗೆ ಇರಬೇಕು, ಅವ್ರು ಏನೇ ಮಾಡಿದ್ರು ನಾನು ಇರಿಟೇಟ್ ಆಗಲ್ಲ ಅನ್ನೋದು ನಮ್ಮ ಮೈಂಡ್ಸೆಟ್ ನಾವು ಫಿಕ್ಸ್ ಮಾಡ್ಕೊಂಡ್ರೆ ಮಾತ್ರ ಆ ಕೆಲಸ ಮಾಡೋಕ್ಕಾಗೋದು. ಪ್ರೈಸ್ ದಿ ಲಾರ್ಡ್. ಸೊ ಹಾಸ್ಪಿಟ್ಲಲ್ಲಿ ಈ ಥರ ಪ್ರಾಬ್ಲಮ್ ಇರುತ್ತಪ್ಪ, ವಿಧವಾದಂಥ ಪೇಷಂಟ್ಗಳನ್ನ ನೋಡಬೇಕು, ಅವ್ರಿಗೆ ಟ್ರೀಟ್ ಮಾಡಬೇಕು, ಅವ್ರಿಗೆ ಇಂಜೆಕ್ಷನ್ ಕೊಡಬೇಕು, ವ್ಯತ್ಯಾಸವಾದ ಅನುಭವಗಳು. ಸೊ ಇಷ್ಟು ಜನನ ಅವ್ರು ನೋಡ್ತಾರೆ, ನಾವು ಮನೇಲಿ ಒಬ್ಬರನ್ನೇ ನೋಡ್ತಾ ಇರ್ತೀವಿ, ಅವ್ರ ಜೊತೆನೇ ಇರೋಕ್ಕೆ ಕಷ್ಟಪಡ್ತೀವಿ. ಹೇಗೆ ಒಂದು ಹಾಸ್ಪಿಟ್ಲಲ್ಲಿ ಒಂದು 10 ಹುಚ್ಚರ ಥರ ಬರ್ತಾರೆ ಅಂತ ಇಟ್ಕೊಳ್ಳಿ, ಕ್ರೇಜಿ ಪೀಪಲ್ ಅಂತಾರಲ್ಲ, ಯಾವ ಥರ ಬರ್ತಾರೆ ಅಂತಲೇ ಗೊತ್ತಿಲ್ಲ. ಈ ರೀತಿ ಒಂದು ನರ್ಸು ಡೈಲಿ ಒಂದು 10 ಹುಚ್ಚರನ್ನ ಮೇಂಟೈನ್ ಮಾಡ್ತಾರೆ. ನಿಮ್ಮ ಮನೇಲಿರೋ ಒಂದು ಹುಚ್ಚರು ನೀವು ಮೇಂಟೈನ್ ಮಾಡೋಕ್ಕಾಗಲ್ವಾ? ಈ ಥರ ಎಲ್ಲ ನಾವು ಥಿಂಕ್ ಮಾಡ್ಕೊಬೇಕು. ನೋಡಿ, ಈ ಥರ ಎಲ್ಲ ಕೆಲಸ ಮಾಡ್ತಾರೆ, ಇದು ದೊಡ್ಡ ವಿಷಯನಾ? ಅದಕ್ಕೆ ಒಬ್ಬ ಪರ್ಸಲ್ಲಿ ಹೆಂಡತಿ ಫೋಟೋ ಇಟ್ಟಿದ್ದಂತೆ. ಅವ್ನಿಗೆ ಏನೇ ಪ್ರಾಬ್ಲಮ್ ಬಂದರೂ ಅವ್ರ ಹೆಂಡತಿನ ಫೋಟೋ ನೋಡ್ಕೊಳ್ಳೋದಂತೆ. ಅವಾಗೆಲ್ಲ ಫ್ರೆಂಡ್ಸ್ಗಳೆಲ್ಲ ಕೇಳಿ, ಏನು ಪ್ರಾಬ್ಲಮ್ ಬಂದರೂ ನೀನು ಹೆಂಡತಿ ಫೋಟೋ ನೋಡ್ಕೊಳ್ತಿಲ್ಲ, ಏನಪ್ಪ ಇದು, ಏನಿದೆ ಇಷ್ಟು ಸೀಕ್ರೆಟು ಅಂತ. ಎಷ್ಟು ಪ್ರಾಬ್ಲಮ್ ಬಂದರೂ ಇವನು ಆ ಫೋಟೋ ಎತ್ತೋದು, ಅವ್ರ ಹೆಂಡತಿದ ಫೋಟೋ ನೋಡೋದು, ತಿರ್ಗಾ ಒಳಗಡೆ ಇಡೋದು. ಎಲ್ಲರಿಗೂ ಆಶ್ಚರ್ಯ. ಇವನು ಈ ಫೋಟೋ ನೋಡಿದ ತಕ್ಷಣ, ನೋಡಿ ಇವನು ಎಷ್ಟು ಪ್ರೀತಿ ಇಟ್ಟಿದ್ದಾನೆ ಅವ್ರ ಹೆಂಡ್ತಿನ ಅಂತ. ಇವನು ಒಂದು ಸತಿ ಕೇಳಿದ್ರಂತೆ ಫ್ರೆಂಡ್ಸ್ ಎಲ್ಲ, ಏನು ಪ್ರಾಬ್ಲಮ್ ಬಂದರೂ ಹೆಂಡ್ತಿ ಫೋಟೋ ತೊಗೊಂಡು ನೋಡ್ತೀಯಲ್ಲ, ಏನು ವಿಷಯ ಇರಬೇಕು? ಅದಕ್ಕೆ ಅವನು ಹೇಳಂತೆ, ಪ್ರೀತಿಯಲ್ಲಿ ನೋಡಲ್ಲ ನಾನು, ಈ ಪ್ರಾಬ್ಲಮ್ನೇ ನನ್ನ ಕೈಲಿ ಮೇಂಟೈನ್ ಮಾಡೋಕ್ಕಾಗುತ್ತೆ ಅಂದರೆ ನಾನು ಅವಾಗ ನನ್ನ ಹೆಂಡ್ತಿ ನೋಡ್ತೀನಿ, ಇದನ್ನೇ ನಾನು ಮೇಂಟೈನ್ ಮಾಡ್ತೀನಿ ಅಂದರೆ ಯಾವ ಪ್ರಾಬ್ಲಮ್ ನಾನು ಮೇಂಟೈನ್ ಮಾಡೋಕ್ಕಾಗಲ್ಲ. ಅದಕ್ಕೆ ಪ್ರೀತಿಯಾಗಿ ಒಂದು ಫೋಟೋ ಇಟ್ಟಿದ್ದಂತೆ. ಸೊ ನಮ್ಮ ಅಟ್ಮಾಸ್ಫಿಯರ್ ಬೇರೆ ಥರ ಇರ್ಬೋದು, ಪರಿಸ್ಥಿತಿಗಳು ಬೇರೆ ಥರ ಇರ್ಬೋದು, ಆಫೀಸಲ್ಲಿ ನಮ್ಮನ್ನು ಇರಿಟೇಟ್ ಮಾಡೋರು ಇರ್ಬೋದು, ಅಥವಾ ಮನೆಯಲ್ಲಿ ಫ್ಯಾಮಿಲಿಯಲ್ಲಿ ನಮ್ಮನ್ನು ಇರಿಟೇಟ್ ಮಾಡೋರು ಇರ್ಬೋದು. ಆದರೆ ನಮ್ಮ ಮೈಂಡ್ಸೆಟ್ಟು ಸ್ಟೆಬಿಲಿಟಿ ಆಗಿ, ನಮ್ಮ ಮೈಂಡ್ಸೆಟ್ಟು ನಾವು ಕರೆಕ್ಟಾಗಿ ಇಟ್ಕೊಂಡ್ಬಿಟ್ರೆ ಯಾರೂ ನಮ್ಮನ್ನು ಡಿಸ್ಟರ್ಬ್ ಮಾಡೋದಕ್ಕೆ ಚಾನ್ಸ್ ಇಲ್ಲ. ಸೊ ದೇವರು ನಮ್ಮನ್ನು ಈಗ ಆಶೀರ್ವದಿಸಲ್ಲ, ನಮ್ಮನ್ನು ದೇವರು ಫಸ್ಟೇ ಆಶೀರ್ವದಿಸಿದ್ದಾರೆ. ನಮ್ಮ ಸ್ಪಿರಿಟಲ್ಲಿ ದೇವರು ಫಸ್ಟೇ ಏನು ಮಾಡಿದ್ದಾರೆ? ಆಶೀರ್ವದಿಸಿದ್ದಾರೆ. ಆಮೆನ್. ನೋಡಿ, ನಾವು ಒಂದೊಂದು ಚೆನ್ನಾಗಿ ತಿಳ್ಕೊಬೇಕು. ನಾವು ಈ ಲೋಕದಲ್ಲಿ ಬರೋದಕ್ಕಿಂತ ಮುಂಚೆನೇ ಈಗ ಈ ರೀತಿ ಹೇಳ್ತೀವಿ ನೋಡಿ, ದೇವ್ರು ಏನಾದರೂ ಒಂದು ಸೃಷ್ಟಿ ಮಾಡಿದ್ರೆ ಇಟ್ ವಿಲ್ ಬಿ ಆಲ್ವೇಸ್ ಪರ್ಫೆಕ್ಟ್. ದೇವ್ರು ಸೂರ್ಯ, ಚಂದ್ರ, ನಕ್ಷತ್ರ, ಸ್ಟಾರ್ಸು, ಗ್ಯಾಲಕ್ಸೀಸು, ಒಂದು ಟ್ರೀ ಎಲ್ಲನೂ ಯೋಚನೆ ಮಾಡಿ ನೋಡಿ, ಹೌ ಬ್ಯೂಟಿಫುಲ್ಲಿ, ಹೌ ಪರ್ಫೆಕ್ಟ್ಲಿ ಹಿ ಹ್ಯಾಸ್ ಕ್ರಿಯೇಟೆಡ್. ಸೊ ದೇವರು ಎಲ್ಲನೂ, ಆಕಾಶ, ಸೂರ್ಯ, ಚಂದ್ರ, ನಕ್ಷತ್ರ ಎಲ್ಲನೂ ಪರ್ಫೆಕ್ಟಾಗಿ ಕ್ರಿಯೇಟ್ ಮಾಡಿದರೆ ಯು ಆರ್ ನಾಟ್ ಎ ಮಿಸ್ಟೇಕ್. ಸೊ ದೇವ್ರು ನಿನ್ನೇನು ಕ್ರಿಯೇಟ್ ಮಾಡಿದ್ದಾರೆ ಅಂದರೆ ಯು ಆರ್ ನಾಟ್ ಎ ಮಿಸ್ಟೇಕ್. ನೀವು ಏನೋ ಸಡನ್ನಿಗೆ ಅಯ್ಯೋ ಗೊತ್ತಿಲ್ಲದೆ ಹುಟ್ಟುಬಿಟ್ವಲ್ಲ. ನೋಡಿ, ಕೆಲವರು ಹೇಳ್ತಾರೆ ನೋಡಿ, ಈ ಮಗನ ನಾನು ಪ್ಲ್ಯಾನೇ ಮಾಡಿಲ್ಲ ಫಸ್ಟ್, ಸಡನ್ನಾಗಿ ಹುಟ್ಟುಬಿಟ್ಟ. ಈ ರೀತಿ ಬೇಕಾದ್ರೆ ನಿಮ್ಮ ಅಪ್ಪ ಅಮ್ಮ ಹೇಳ್ಬೋದು. ದೇವ್ರು ಆ ರೀತಿ ಹೇಳೋಕ್ಕೆ ಚಾನ್ಸೇ ಇಲ್ಲ. ದೇವ್ರು ನಿನ್ನ ಈ ಲೋಕದಲ್ಲಿ ಇಟ್ಟಿದ್ದಾರೆ ಅಂದರೆ ಇಟ್ ಈಸ್ ಗಾಡ್ಸ್ ಪ್ಲ್ಯಾನ್. ಆಮೇಲೆ ನೀನು ಒಂದು ಕೆಲಸ ಮಾಡೋದಕ್ಕಿಂತ ಮುಂಚೆನೇ ದೇವರು ಎಲ್ಲನೂ ಪ್ರಿಪೇರ್ ಮಾಡೋ ದೇವರು ಅಂತ. ನೋಡಿ, ಒಂದು ವಾಕ್ಯ ಈ ರೀತಿ ಹೇಳುತ್ತೆ, ಮತ್ತಾಯನ ಬರೋ ಪುಸ್ತಕ 15ನೇ ಅಧ್ಯಾಯ 32ನೇ ವಾಕ್ಯ, ಮ್ಯಾಥ್ಯೂ 15:32. ದೇವ್ರೇನು ಹೇಳ್ತಾರೆ ಅಂದರೆ, 3 ದಿನ ನನ್ನ ಜೊತೆನೇ ಇದ್ದಾರೆ, ಇವ್ರಿಗೆ ಏನಾದರೂ ಕೊಡಬೇಕು. ಆಮೇಲೆ ಸೊ 3 ದಿನ ಒಬ್ಬ ಮನುಷ್ಯ ದೇವ್ರ ಜೊತೆ ಇದ್ದಿದ್ದಕ್ಕೇ ದೇವ್ರು ಏನು ಹೇಳ್ತಾರೆ, ಅವ್ರಿಗೇನಾದರೂ ಕೊಡಬೇಕು. ನಾವು ಎಷ್ಟು ವರ್ಷದಿಂದ ದೇವ್ರ ಜೊತೆ ಇದ್ದೀವಿ, ದೇವ್ರು ನಮ್ಮ ಜೊತೆ ಇದ್ದಾರೆ. ಸೊ ಎಷ್ಟೆಲ್ಲ ದೇವ್ರು ನಮಗಾಗಿ ಪ್ಲ್ಯಾನ್ ಮಾಡಿರ್ತಾರೆ, ಯೋಚನೆ ಮಾಡಿ. ಈ ವಾಕ್ಯ ಏನು ಹೇಳುತ್ತೆ ಅಂದರೆ, 3 ದಿನ ಅವ್ರ ಜೊತೆಲಿ ಇದ್ದಿದ್ದಕ್ಕೆ ದೇವರು ಅದಕ್ಕೆ ಅದ್ಭುತ ಮಾಡ್ತಾರೆ ಅಲ್ವಾ. ಇನ್ನೊಂದು ವಾಕ್ಯ, ಇದೇ ವಾಕ್ಯನ ಜಾನ್ ಏನು ಹೇಳ್ತಾರೆ ನೋಡೋಣ. ಯೋಹಾನನ ಬರೆದ ಪುಸ್ತಕ 6ನೇ ಅಧ್ಯಾಯ 5ನೇ ವಾಕ್ಯ, ದ ಬುಕ್ ಆಫ್ ಜಾನ್ ಚಾಪ್ಟರ್ 6 verse 5. ಹೀಗಿರಲಾಗಿ ಯೇಸು ಕಣ್ಣೆತ್ತು ನೋಡಿದಾಗ ಬಹು ಜನರ ಗುಂಪು ತನ್ನ ಬಳಿಗೆ ಬರುವುದನ್ನು ಕಂಡು, ಇನ್ನೂ ಬಂದಿಲ್ಲ. ಇಲ್ಲಿ ಮತ್ತಾಯರಲ್ಲಿ ಏನು ಹೇಳ್ತಾರೆ, ಜನ ಬಂದ ಮೇಲೆ ಯೇಸು ಸ್ವಾಮಿ ಯೋಚನೆ ಮಾಡಿದ್ರಂತೆ, ಇವ್ರು 3 ದಿವಸ ನನ್ನ ಜೊತೆ ಇದ್ದಾರಲ್ಲ, ಏನಾದರೂ ಕೊಡಬೇಕು ಅಂತ. ಆದರೆ ಯೋಹಾನನು ಸ್ವಲ್ಪ ಡಿಫ್ರೆಂಟಾಗಿ ಬರೀತಾರೆ. ಏನು ಗೊತ್ತಾ, ಬಂದ ಮೇಲೆ ಯೇಸು ಸ್ವಾಮಿ ಪ್ಲ್ಯಾನ್ ಮಾಡಿಲ್ವಂತೆ, ದೂರದಲ್ಲಿ ಕಂಡು ಅವ್ರು ಇನ್ನೂ ಬರ್ತಾ ಇದ್ದಂಗೆ ಯೇಸು ಸ್ವಾಮಿ ಹೇಳಿದ್ರಂತೆ, ಇವ್ರಿಗೇನು ಊಟಕ್ಕೆ ಕೊಡೋಣ ಅಂತ. ಬಹು ಜನರ ಗುಂಪು ತನ್ನ ಬಳಿಗೆ ಬರುವುದನ್ನು ಕಂಡು, ಇನ್ನೂ ಬಂದೇ ಇಲ್ಲ, ಇನ್ನೂ ಕುಂತ್ಕೊಂಡೇ ಇಲ್ಲ, ಇನ್ನೂ ಮೆಸೇಜೇ ಕೇಳಿಲ್ಲ.
ಅವ್ರು ಬರೋದಕ್ಕಿಂತ ಮುಂಚೆನೇ ಯೇಸು ಸ್ವಾಮಿ ಹೇಳಿದ್ರಂತೆ, ಐ ಶುಡ್ ಗಿವ್ ಸಮಥಿಂಗ್ ಟು ಈಟ್ ಫಾರ್ ದೆಮ್. ಅವ್ರಿಗೇನಾದರೂ ತಿನ್ನೋಕ್ಕೆ ಕೊಡ್ರಿ. ಏನು ಮಾಡೋಣ ಇವ್ರಿಗೆ? ಇನ್ನೂ ಬಂದ ಮೇಲೆ ನನಗೆ ಹೊಟ್ಟೆ ಹಸಿತೈತೆ ಅಥವಾ ಊಟ ಎಲ್ಲ ಸುಸ್ತಾಗ್ಬಿಟ್ಟಿದ್ದೀನಿ ಏನಾದರೂ ಹೇಳಿದರೆ, ಯೇಸು ಸ್ವಾಮಿ ಅದ್ಭುತ ಮಾಡಿದರೆ ಪರವಾಗಿಲ್ಲ. ಇನ್ನೂ ಬರೋಕ್ಕಿಂತ ಮುಂಚೆನೇ, ಇನ್ನೂ ಬರೋದನ್ನು ಕಂಡು ಯೇಸು ಸ್ವಾಮಿ ಏನು ಹೇಳಿದ್ರಂತೆ, ಇವ್ರಿಗೇನಾದರೂ ನಾನು ಕೊಡಬೇಕು. ಸೊ ನಮ್ಮ ದೇವ್ರು ಹಂಗೆ, ನೀನಿನ್ನೂ ಬರೋದಕ್ಕಿಂತ ಮುಂಚೆ, ನೀನಿನ್ನೂ ಹುಟ್ಟೋದಕ್ಕಿಂತ ಮುಂಚೆನೇ ದೇವ್ರು ನಿನಗಾಗಿ ಇಟ್ಟಿದ್ದ ಪ್ಲ್ಯಾನನ್ನು ನೆರವೇರಿಸ್ತಾರೆ. ಪ್ರೈಸ್ ದಿ ಲಾರ್ಡ್. ಇವ್ರು ಬಂದಿದ್ದ ತಕ್ಷಣ ಅದ್ಭುತ. ಹೆಂಗೆ ಅದ್ಭುತ? 5 ರೊಟ್ಟಿ 2 ಮೀನು. ಎಷ್ಟು ಜನಕ್ಕೆ? ಗಂಡಸರೇ 5,000 ಜನ. ಮದುವೆ ಆಗಿದ್ರೆ 10,000 ಜನ. ಇಬ್ಬಿಬ್ಬರು ಮಕ್ಕಳಿದ್ದಿದ್ರೆ 20,000 ಜನ. ಸೊ ಬೈಬಲ್ ಏನು ಹೇಳುತ್ತೆ, ಬೇರೆ 2 ಮೀನಲ್ಲಿ ಇಷ್ಟು ಜನಕ್ಕೆ ಕೊಟ್ರಂತೆ. ಇವಾಗ ನಾನು ಅದನ್ನು ಹೇಳಿದೆ, ನಾನು ಹೆಂಗೆ ಮಲ್ಟಿಪ್ಲೈ ಆಗಿರ್ತೈತೆ. 2 ಮೀನು. ಇವಾಗ ನಾವು ಅಲ್ಲಿದ್ದೀವಿ ಅಂತ ಇಟ್ಕೊಳ್ಳೋಣ, ಎಲ್ಲರೂ 5,000 ಜನದಲ್ಲಿ ನೀವು ಇದ್ದೀರಾ ಊಟದಲ್ಲಿ. 2 ಮೀನೇ ಇದೆ. ಶಿಷ್ಯರಿಗೆ ದೇವರು ಹೇಳ್ತಾರೆ, ಹೋಗಿ ಕೊಡಪ್ಪ ಅಂತ. ಅದನ್ನು ಪೀಸ್ ಮಾಡಿನೇ ಕೊಟ್ಟಿರಬೇಕು ಅಲ್ವಾ? ಹಿಂಗೆ ಪೀಸ್ ಮಾಡಿ, ಫಿಶ್ ಫ್ರೈ ತಲೆ ಹಂಗೆ ಕೊಡೋಷ್ಟಕ್ಕೆ ಇಲ್ಲಿ ಇನ್ನೊಂದು ತಲೆ ಬಂದ್ಬಿಟ್ಟಿದೆ. ಬಾಲ ಕಟ್ ಮಾಡಿದ ತಕ್ಷಣ ಇನ್ನೊಂದು ಬಾಲ ಬಂದ್ಬಿಟ್ಟಿದೆ. ತಲೆ ಕಟ್ ಮಾಡ್ತಾನೆ ಅವರೇ, ತಲೆ ಮತ್ತೆ 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 ಬರ್ತೈತೆ. ಎಷ್ಟು ತಲೆ ಬಂತು? 20,000. ಒಂದು ಅಂಜಾದು ಇಟ್ಕೊಳ್ಳಿ, 20,000 ಅಂತ ಇಟ್ಕೊಳ್ಳಿ. ಸೊ ಒಂದು ಮೀನಲ್ಲಿ 10,000 ತಲೆ ಬಂದೈತೆ. ಪೀಸ್ ಮಾಡಿದ ತಕ್ಷಣ ಅದನ್ನು ಪೀಸ್ ಮಾಡಿ ಅಲ್ಲಿ ಕೊಡೋಷ್ಟಕ್ಕೆ ಇಲ್ಲಿ ತಿರ್ಗಾ ಇನ್ನೊಂದ್ಸತಿ ಬೆಳೆದು ಬಿಟ್ಟಿದೆ. ನಾನೇನು ಹೇಳ್ತೀನಿ ಅಂದರೆ, ಸಮುದ್ರದಲ್ಲಿ ದೇವರು ಏನು ಹೇಳಿದ್ರು ಗೊತ್ತಾ? ಲೆಟ್ ಆಲ್ ಫಿಶಸ್ ಮಲ್ಟಿಪ್ಲೈ ಅಂದರು. ಸೊ ಮೀನು ಜೀವಂತವಾಗಿದ್ದಾಗ ಮಲ್ಟಿಪ್ಲೈ ಆಗೋದು ಆಶ್ಚರ್ಯ ಇಲ್ಲ. ಸತ್ತೋದಂಥ ಮೀನು ಜೀವ ಬರ್ತೈತೆ ಮತ್ತೆ 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 ಅಂದರೆ ಇದೇ ಆಶ್ಚರ್ಯ. ನೋಡಿ, ಜೀವ ಇರೋದಕ್ಕೆ ಇನ್ನೊಂದು ಜೀವ ಬಂತು ಅಂದರೆ ಆಶ್ಚರ್ಯ ಇಲ್ಲ. ಸತ್ತೋದ ಮೀನಿಗೆ ಇನ್ನೊಂದು ಸತಿ ಮತ್ತೆ 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 ಅದೇ ಹೆಚ್ಚಾಗುವಂತೆ ಮಾಡ್ತಾರೆ. ಅಂದರೆ ಸತ್ತೋಗಿದ್ದನ್ನು ಸಹ ಇನ್ನೊಂದು ಸತಿ ಜೀವ ಬರೋ ಥರ ಮಾಡೋದಕ್ಕೆ ದೇವರಿಂದ ಮಾತ್ರನೇ ಸಾಧ್ಯ. ಪ್ರೈಸ್ ದಿ ಲಾರ್ಡ್. ಅದು ಏನು ಬೇರೆ ಟಪ್ ಅಂತ ಹಂಗೆ ತಲೆ ಬಂದಿಲ್ಲ. ಅದರಲ್ಲಿ ಆಯಿಲ್ ಫ್ರೈ, ಮಸಾಲ, ಅದಕ್ಕೆ ಚಿಲ್ಲಿ ಪೌಡ್ರು, ಅರ್ಶಿಣದ ಪುಡಿ, ಉಪ್ಪು, ಹೆಂಗಾರೆ. ಯಾಕಂದರೆ 2 ಮೀನು ಅಂದರೆ ಅದಕ್ಕೇನಾದ್ರು ಫ್ರೈಯೋ ಇಲ್ಲನೋ ಕರಿನೋ ಏನೋ ಇರುತ್ತಲ್ವ, ಎಲ್ಲ ಮಸಾಲ ಹಾಕಿ ಇಟ್ಟರೆ. ಇವಾಗ ಅದೇ ಮಲ್ಟಿಪ್ಲೈ ಆಗ್ತೈತೆ ಅಂದರೆ ವಿತ್ ಮಸಾಲ. ನಮ್ಮ ದೇವ್ರು ಎಂಥವ್ರು ಅಂದರೆ, ನಿನ್ನ ಲೈಫಲ್ಲಿ ಎಲ್ಲ ಸತ್ತೋಗಿದ್ರು ಇನ್ನೊಂದು ಸತಿ ಜೀವ ಕೊಡೋದಕ್ಕೆ ದೇವರಿಂದ ಸಾಧ್ಯ. ಮೀನೇ ಒಂದು 10,000 ತಲೆ ಬರೋ ಥರ ಮಾಡಿದ್ರು ಅಂದರೆ, ನಿನ್ನ ಬಾಡಿಯಲ್ಲಿ ಯಾವುದಾದ್ರೂ ಪಾರ್ಟ್ಸ್ ಹೋಗ್ಬಿಟ್ಟಿದ್ರು ಅದನ್ನು ಮತ್ತೆ ಹೊಸದಾಗಿ ಮಾಡೋದಕ್ಕೆ ದೇವರಿಂದ ಮಾತ್ರ ಸಾಧ್ಯ. ಇವಾಗ ನೋಡಿ, ಇವಾಗ ಖಾನಾನೂರಲ್ಲಿ ಮದುವೆಯಲ್ಲಿ ಸಡನ್ನಿಗೆ ವೈನ್ ಖಾಲಿ ಅಲ್ವಾ? ಇವಾಗ ಯಾರೋ ಬಂದು ಹೇಳಿರ್ತಾರೆ, ಮದುವೆ ಗಂಡ ಅಂತ ವೈನ್ ಖಾಲಿ ಅಂತ. ಎಲ್ಲರೂ ಕಂಗ್ರ್ಯಾಚುಲೇಷನ್ ಹೇಳ್ತಾರೆ, ಇವನಿಗೆ ಸೆಕೆ ಸುರಿತಾ ಇರ್ತದೆ. ಯಾಕೆ ಗೊತ್ತಾ? ಖಾಲಿ ಮಾನ ಮರ್ಯಾದೆ ಪ್ರಶ್ನೆ. ಇವಾಗ ನೋಡಿ, ಊಟ ಕಡಿಮೆ ಆಗಿಬಿಟ್ರೆ ನಮಗೆ ಟೆನ್ಷನ್ ಆಗಿಬಿಡುತ್ತೆ ಮದುವೆಯಲ್ಲಿ. ಏನಪ್ಪ ಜನ ಏನು ತಿಳ್ಕೊಳ್ತಾರೆ. ಸೊ ಇದು ಅವರ ಮರ್ಯಾದೆ ಪ್ರಶ್ನೆ, ಏನು ಮಾಡೋದು ಅಂತ. ಆದರೆ ಅಲ್ಲಿ ಯಾರಿದ್ರು, ಇವನಿಗೆ ಸೆಕೆ ಸುರಿತ, ಏನು ಮಾಡೋಣ ಅಂತ ಯೋಚನೆ ಮಾಡ್ತಾ. ಆದರೆ ಹಿಂದೆ ಏನು ನಡೀತೈತೆ? ಯೇಸು ಸ್ವಾಮಿ ಏನು ಹೇಳ್ತಾರೆ? ಆ ನೀರು ತೊಗೊಂಬಪ್ಪ, ಇದರಲ್ಲಿ ಹೋಗಿ ಅದನ್ನು ವೈನಾಗಿ ಇದನ್ನೇ ಹೋಗ್ಕೊಡ್ತಾರೆ. ಇದು ಮದುವೆ ಗಂಡಿಗೆ ಗೊತ್ತಿಲ್ಲ ಹಿಂದೆ ಏನು ನಡೀತೈತೆ ಅಂತ. ಇವನಿಗೇನಾಗ್ತಾ ಇಲ್ಲ, ಒಂದೇ ಟೆನ್ಷನು, ಏನು ನಡೀತೈತೋ ಗೊತ್ತಿಲ್ಲ. ಜನರಿಗೆ ನಾನು ಏನು ಹೇಳೋದು? ಎಲ್ಲರೂ ನಗಾಡೋ ಥರ ಲೈಫ್ ಇರ್ತೈತಲ್ಲ. ನಾನೇನು ಹೇಳ್ತೀನಿ ಅಂದರೆ, ಇವನು ಇಷ್ಟು ಟೆನ್ಷನ್ ಮಾಡ್ತಾಯಿದ್ದ,
ಇಷ್ಟು ಯೋಚನೆ ಮಾಡ್ತಾರೆ. ಆದರೆ ಹಿಂದೆ ಸ್ಕ್ರೀನಲ್ಲಿ ಕೆಲಸ ನಡೀತಾನೆ ಇತ್ತು. ನಾನೇನು ಹೇಳ್ತೀನಿ, ನಾಳೆ ಏನು ಮಾಡೋದು, ನನ್ನ ಬಿಸ್ನೆಸ್ ಏನು ಮಾಡೋದು, ನಾಳೆ ನನ್ನ ಲೈಫ್ ಏನು, ನನ್ನ ಫ್ಯೂಚರ್, ನೀನು ಏನು ಯೋಚನೆ ಮಾಡ್ತಾ ಇದೆಯೋ, ನಿನ್ನ ಲೈಫಿನ ಹಿಂದೆ ಒಬ್ಬರು ವಾಟರ್ನ ವೈನಾಗಿ ಮಾಡೋ ಥರ ದೇವರು ನಮ್ಮ ಲೈಫಲ್ಲಿ ಇದ್ದಾರೆ. ಗಾಡ್ ಈಸ್ ವರ್ಕಿಂಗ್ ಬಿಹೈಂಡ್ ದ ಸ್ಕ್ರೀನ್. ನಮ್ಗೆ ಗೊತ್ತಿರಲ್ಲ ನೋಡಿ, ಮದುವೆ ಗಂಡನ ಗೊತ್ತಿಲ್ಲ ಏನು ನಡೀತಾ ಇತ್ತೆ ಅಂತ. ಇವನಿಗೆ ಒಂದೇ ಟೆನ್ಷನ್, ಏನಪ್ಪ ಇದು ಅಂತ. ಆದರೆ ಹಿಂದೆ ಕೆಲಸ ನಡೀತಾ ಇತ್ತು. ನೀವೇನು ಯೋಚನೆ ಮಾಡಬೇಕಾದಂಥ ಅವಶ್ಯಕತೆಯೇ ಇಲ್ಲ. ದೇವರೆಲ್ಲನೂ ಪ್ಲ್ಯಾನ್ ಮಾಡ್ತಾರೆ ನೋಡಿ. ಒಂದೇ ಸತಿ ದೇವ್ರು ಕೊಡೋದಿಲ್ಲ, ಸ್ವಲ್ಪ 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 ಕೊಡ್ತಾರೆ. ಅದಕ್ಕೆ ದೇವರು ಒಂದು ಪ್ಲ್ಯಾನ್ ಇಟ್ಟಿರ್ತಾರೆ. ಏನಕ್ಕೆ ಗೊತ್ತಾ ಒಂದೇ ಸತಿ ಕೊಡೋದಿಲ್ಲ? ದೇವರೆಲ್ಲನೂ ಒಂದು ಪ್ಲ್ಯಾನ್ ಮಾಡಿನೇ ಕೊಡೋದು. ದೇವ್ರಿಗೆಲ್ಲ ಗೊತ್ತು, ರೈಟ್ ಟೈಮಲ್ಲಿ ನಿನಗೆ ಏನು ಮಾಡಬೇಕು ಅನ್ನೋದು ದೇವ್ರಿಗೆ ಗೊತ್ತು. ಆಮೇಲೆ ನೋಡಿ, ಇನ್ನೊಂದು ವಾಕ್ಯ ಈ ರೀತಿ ಹೇಳುತ್ತೆ, ಬನ್ನಿ ಓದೋಣ. ಎಕ್ಸೋಡಸ್ ಚಾಪ್ಟರ್ 23, ವಿಮೋಚನೆ ಕಾಂಡ ಬರೆದ ಪುಸ್ತಕ 23ನೇ ಅಧ್ಯಾಯ 27ರಿಂದ 29ನೇ ವಾಕ್ಯ. ಆದರೆ ನಾನು ಒಂದೇ ವರ್ಷದೊಳಗೆ ಅವರೆಲ್ಲರನ್ನೂ ಅಲ್ಲಿಂದ ಹೊರಡಿಸುವುದಿಲ್ಲ, ಯಾಕೆಂದರೆ ದೇಶದಲ್ಲಿ ಜನರು ಕಡಿಮೆಯಾಗುವುದರಿಂದ ಕಾಡು ಮೃಗಗಳು ಹೆಚ್ಚಿ ನಿಮಗೆ ತೊಂದರೆಗೆ ಕಾರಣವಾದೀತು. ಇವಾಗ ಇಸ್ರಾಯೇಲ್ ಜನರು ಒಂದು 40,000 ಜನ, ಒಂದು 40 ಲಕ್ಷ ಅಂತ ಇಟ್ಕೊಳ್ಳೋಣ, ಒಂದು 40 lakhs. ಈ 40 ಲಕ್ಷ ಜನ ಇವಾಗ 28 ಬಮ್ಮ ನೋಡಿ, ಇವಿಯರು, ಕಾನಾನ್ಯರು, ಹಿತ್ತಿಯರು, ಇವರೆಲ್ಲ ಬಂದ್ಬಿಟ್ಟು ಒಂದು ದೊಡ್ಡ ಜನಾಂಗ. ಇದರಲ್ಲಿ 1 ಕೋಟಿ ಜನ ಅಂತ ಇಟ್ಕೊಳ್ಳೋಣ. ಇವಾಗ ಈ 1 ಕೋಟಿ ಇರೋ ಜನ ಒಂದೇ ಸತಿ ಹೋಗ್ಬಿಟ್ರೆ ಈ 40 ಲಕ್ಷ ಇರೋ ಜನರಿಗೆ ಏನಾಗ್ಬಿಡುತ್ತೆ ಗೊತ್ತಾ? ಊಟ ಸಿಗೋದಿಲ್ಲ, ಕ್ಲೀನಿಂಗ್ ನಡೆಯೋದಿಲ್ಲ, ಅಲ್ಲಿ ಇವ್ರಿಗೆ ವ್ಯವಸಾಯ ಮಾಡೋದಕ್ಕೋ ಅಥವಾ ಏನೂ ಇರೋದಿಲ್ಲ. ದೇ ವಿಲ್ ಬಿಕಮ್ ಎಂಪ್ಟಿ. ದೇ ಹ್ಯಾವ್ ಟು ವರ್ಕ್. ಅವ್ರು ಕೆಲಸ ಮಾಡಬೇಕು. ಅದಕ್ಕೆ ದೇವ್ರು ಏನು ಮಾಡಿದ್ರು ಗೊತ್ತಾ? ಅವ್ರನ್ನ ಏನಕ್ಕೆ ಇಟ್ಟರು ಅಂದರೆ ಇವ್ರಿಗಾಗಿ ಕೆಲಸ ಮಾಡಲಿ ಅಲ್ಲಿ ಅಂತ. ನೋಡಿ ಎಷ್ಟು ಒಳ್ಳೆ ದೇವ್ರು ಹೆಂಗೆ ಪ್ಲ್ಯಾನ್ ಮಾಡ್ತಾರೆ. ಇವತ್ತು ಅನೇಕ ಆಫೀಸ್ಗಳಿರೋದು ದೇವ್ರು ನಿನಗಾಗಿ ಇಟ್ಟಿರೋದು, ಅನೇಕ ಹೋಟ್ಲ್ಗಳಿರೋದು ದೇವ್ರು ನಿನಗಾಗಿ ಇಟ್ಟಿದ್ದಾರೆ. ನೋಡಿ, ದೇವ್ರ ವಾಕ್ಯ ಹೇಳುತ್ತೆ, ಆದರೆ ನಾನು ಒಂದೇ ವರ್ಷದೊಳಗೆ ಅವರೆಲ್ಲರನ್ನೂ ಅಲ್ಲಿಂದ ಹೊರಡಿಸುವುದಿಲ್ಲ, ಯಾಕೆಂದರೆ ದೇಶದಲ್ಲಿ ಜನರು ಕಡಿಮೆ ಆಗುವುದರಿಂದ ಕಾಡು ಮೃಗಗಳು ಹೆಚ್ಚಿ ನಿಮಗೆ ತೊಂದರೆವಾಯಿತು. ನಿಮಗೆ ಏನಾಗುತ್ತೆ? ನಾನು ಎಲ್ಲರನ್ನೂ ಕಳಿಸ್ಬಿಟ್ರೆ ಏನಾಗ್ಬಿಡುತ್ತೆ? ಅಲ್ಲಿ ಬೇಲಿ ಹಾಕೋಕ್ಕೆ ಯಾರೂ ಇರೋದಿಲ್ಲ. ಜನ ಎಲ್ಲ ಖಾಲಿ ಆಗಿಬಿಟ್ರೆ ನೋಡಿ, ಮೃಗಗಳು ಒಳಗಡೆ ಬಂದುಬಿಡ್ತೈತಂತೆ, ಹಾವುಗಳು ಒಳಗಡೆ ಬಂದುಬಿಡ್ತೈತಂತೆ. ಅವ್ರಿಗೆ ಬೇಲಿಯಾಗಿರೋದಕ್ಕೆ ಈ 1 ಕೋಟಿ ಜನನ ಇಟ್ಟಿದ್ದಾರೆ ದೇವರು, ಈ 40 ಲಕ್ಷನ ಕಾಪಾಡೋದಕ್ಕಾಗಿ. 30 until you have increased and you inherit the land little by little. ನೋಡಿ, ಸ್ವಲ್ಪ ಸ್ವಲ್ಪ ಅವ್ರನ್ನ ಓಡಿಸ್ತೀನಿ, ಆದರೆ ನೀನು ಬೆಳೆಯೋವರೆಗೂ ಹಿಂಗೆ ನಿನಗೆ ಮೈಂಡ್ ಸೆಟ್ ಬರೋವರೆಗೂ, ನಿನಗೆ ನಂಬಿಕೆ ಬರೋವರೆಗೂ ದೇವರು ಅನೇಕರನ್ನ ಇಟ್ಟಿರ್ತಾರೆ. ಸೊ ಇವ್ರು ಅಭಿವೃದ್ಧಿ ಆಗೋವರೆಗೂ, ಇವ್ರು ಬೆಳೆಯೋವರೆಗೂ ದೇವರು ಅವ್ರನ್ನೆಲ್ಲ ಕೆಲಸ ಮಾಡೋದಕ್ಕಾಗಿ ಇಟ್ಟಿರ್ತಾರಂತೆ. ಸೊ ಒಂದೇ ಸತಿ ಅವ್ರನ್ನ ಖಾಲಿ ಮಾಡೋದಿಲ್ಲ. ಯಾಕೆ ಗೊತ್ತಾ? ನಿನಗಾಗಿ. ಸೊ ಇವತ್ತು ಅನೇಕ ಆಫೀಸ್ಗಳಿರೋದು ನಿನಗಾಗಿ, ಇವತ್ತು ಅನೇಕ ಬಿಸ್ನೆಸ್ಗಳು ರನ್ ಆಗ್ತಿರೋದು ನಿನಗಾಗಿ. ಆಮೇಲೆ ನಿನಗೆ ಸಹಾಯಗಳು ಬರುತ್ತೆ, ನಿನಗಾಗಿ ಕಂಪನಿ ಓಡ್ತಾ ಇದೆ, ಸೊ ಆ ಕಂಪನಿ ನಿನಗಾಗಿ. ಆಮೇಲೆ ಅನೇಕ ಬಿಸ್ನೆಸ್ ನೀನು ಕೈ ಇಟ್ಟರೆ ಸಕ್ಸಸ್ ಆಗುತ್ತೆ. ಯಾಕೆ ಗೊತ್ತಾ? ಅದು ನಿನಗಾಗಿ. ಆಮೇಲೆ ಸೊ ದೇವರನ್ನ ಮೆಚ್ಚಿದ ಜನರನ್ನು, ದೇವರು ಯಾರನ್ನ ಮೆಚ್ತಾರೋ, ಯಾರನ್ನ ಆರಿಸ್ಕೊಂಡಿದ್ದಾರೋ ಅವ್ರನ್ನ ಕಾಪಾಡೋದಕ್ಕೆ, ಅವ್ರನ್ನ ನಡೆಸೋದಕ್ಕೆ, ಅವ್ರನ್ನ ಪೋಷಿಸೋದಕ್ಕೆ, ಅವ್ರು ಬರೋದಕ್ಕಿಂತ ಮುಂಚೆನೇ ದೇವರೆಲ್ಲನೂ ಪ್ಲ್ಯಾನ್ ಮಾಡಿದ್ದಾರೆ. ಸೊ ಯಾವಾಗ ನೀವು ಯೇಸು ಸ್ವಾಮಿನ ಸ್ವೀಕಾರ ಮಾಡ್ಕೊಂಬಿಟ್ರೋ ಯು ಹ್ಯಾವ್ ಎ ಫ್ಯೂಚರ್. ಸೊ ನಾಳೆ ಬಗ್ಗೆ ನೀವು ತಲೆ ಕೊಡ್ಸ್ಕೊಬೇಕಾದಂಥ, ನಾಳೆ ಬಗ್ಗೆ ನೀವು ಯೋಚನೆ ಮಾಡಬೇಕಾದಂಥ ಅವಶ್ಯಕತೆ ಇಲ್ಲ. ಏಮೇನ್? ನೋಡಿ ಎಷ್ಟು ಒಳ್ಳೆ ದೇವರು. ಒಂದೇ ಸತಿ ಖಾಲಿ ಮಾಡಲಿಲ್ಲ, ಸ್ವಲ್ಪ 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 ಇವ್ರು ಹೋಗಿ ಆಕ್ಯುಪೈ ಮಾಡೋರ್ಗೂ ಅವ್ರನ್ನ ದೇವರು ಇಟ್ಟಿದ್ದಾರೆ ಅಂತ. ಏನಕ್ಕೆ? ಇವ್ರು ಬರೋವರೆಗೂ ಅವ್ರ ಕ್ಲೀನಿಂಗು, ಇವ್ರು ಬರೋವರೆಗೂ ಅವ್ರ ಪ್ರೊಟೆಕ್ಷನಲ್ಲಿರಲಿ. ನೀವು ಹೋಗಿದ ತಕ್ಷಣ ಅವ್ರ ಜಾಗ ಖಾಲಿ ಮಾಡ್ತಾರೆ. ದೇವ್ರು ಏನು ಹೇಳ್ತಾರೆ? ನೀವು ಹೋಗಿ ಅವ್ರನ್ನ ಸ್ವಲ್ಪ ಸ್ವಲ್ಪವಾಗಿ ನಾನು ಓಡಿಸ್ಬಿಡ್ತೀನಿ. ಸೊ ಇವ್ರಿಗೆ ನಂಬಿಕೆ ಬರೋವರೆಗೂ ದೇವರೆಲ್ಲನೇ ಇಟ್ಟಿರ್ತಾರೆ. ಸೊ ಇವತ್ತು ನೀನು ಆತ್ಮದಲ್ಲಿ ಬೆಳೆಯೋದಕ್ಕೆ, ನಂಬಿಕೆಯಲ್ಲಿ ಬೆಳೆಯೋದು, ರಿನ್ಯೂ ಯುವರ್ ಮೈಂಡ್. ಯುವರ್ ಗಾಡ್ ಈಸ್ ಗ್ರೇಟ್. ದೊಡ್ಡ ದೇವರು. ಆಮೇಲೆ ಯುವರ್ ಗಾಡ್ ಈಸ್ ಬಿಗ್ ಗಾಡ್. ಆಮೇಲೆ ನೀನು ಹುಟ್ಟೋದಕ್ಕಿಂತ ಮುಂಚೆನೇ ದೇವರು ಎಲ್ಲನೂ ಪ್ಲ್ಯಾನ್ ಮಾಡಿದ್ದಾರೆ. ಪ್ರೈಸ್ ದ ಲಾರ್ಡ್. ಆಮೇಲೆ ಎಲ್ಲನೂ ದೇವ್ರು ಏನು ಹೇಳಿದ್ರು? ಎಲಿಯನಿಗೆ ಎಲ್ಲಿ ಹೋಗೋಕೆ ಹೇಳಿದ್ರು? ಆ ಸಾರಬತ್ ವಿಧವೆ ಹತ್ರ ಹೋಗು ಅಂತ ದೇವರು ಹೇಳಿದ್ರು ಅಲ್ವಾ? ಸೊ ಎಲಿಯ ಇನ್ನೂ ಅಲ್ಲಿ ಮಿನಿಸ್ಟ್ರಿಗೆ ಹೋಗೇ ಇಲ್ಲ. ದೇವ್ರು ಏನು ಹೇಳಿದ್ರು ಗೊತ್ತಾ? ನಾನು ಅಲ್ಲಿ ಆಗಲೇ ಅಪ್ಪಣೆ ಕೊಟ್ಟಿದ್ದೀನಿ, ನೀನು ಹೋಗು. ಸೊ ಎಲಿಯ, ದೇವರೇ ನಾನು ಎಲ್ಲಿ ಹೋಗಲಿ? ನೀನು ಅಲ್ಲಿ ಹೋಗಿ, ನಾನು ಫಸ್ಟೇ ಹೋಗಿದ್ದೀನಿ. ಸೊ ಎಲಿಯ ಅಲ್ಲಿ ಹೋಗೋಕ್ಕಿಂತ ಮುಂಚೆನೇ ಯಾರು ಫಸ್ಟ್ ಹೋಗ್ಬಿಟ್ರು?
ದೇವ್ರು ಫಸ್ಟ್ ಅಲ್ಲಿ ಹೋಗಿ ಸಾರವಿತ್ ವಿಧವನ್ನ ನೋಡಿ, ಅವ್ರ ಮನೆ ನೋಡಿ, ಅವ್ರ ಕಿಚನ್ನ ನೋಡಿ, ಅವರು ಒಲೆನೆಲ್ಲ ನೋಡಿ, ಓ ಇಲ್ಲೇ ಎಲಿಯನಿಗೆ ರೊಟ್ಟಿ ಮಾಡೋದು, ಇಲ್ಲೇ ಇವನ್ನ ಪೋಷಿಸೋದು ಅಂದ್ಬಿಟ್ಟು, ಎಲಿಯ ಇನ್ನೂ ಅಲ್ಲಿ ಹೋಗಿಲ್ಲ. ಎಲಿಯನಿಗಿಂತ ಮುಂಚೆ ದೇವ್ರು ಫಸ್ಟ್ ಅಲ್ಲಿ ಬಂದು ನೋಡ್ಬಿಟ್ಟು, ಈ ಜಾಗದಲ್ಲೇ ನನ್ನ ಮಗ ತಿನ್ನೋದು ಅಂದ್ಬಿಟ್ಟು ದೇವ್ರು ಫಸ್ಟೇ ಪ್ಲ್ಯಾನ್ ಮಾಡಿಬಿಟ್ರು. ಅದಕ್ಕೆ ಎಲಿಯನಿಗೆ ದೇವ್ರು ಏನು ಹೇಳ್ತಾರೆ ಗೊತ್ತಾ, ನೀನು ಹೋಗಪ್ಪ ನಾನು ಹೇಳಿದ್ದೀನಿ ಅಂದರೆ, ಎಲಿಯ ಹೋಗೋಕ್ಕಿಂತ ಮುಂಚೆನೇ ದೇವ್ರು ಅಲ್ಲಿ ಹೋಗ್ಬಿಟ್ರು. ನಾನೇನು ಹೇಳ್ತೀನಿ ಅಂದರೆ, ನಾಳೆ ನೀವು ಇನ್ನೂ ಹೋಗಿಲ್ಲಲ್ಲ, ನಾಳೆ ದೇವ್ರು ನಿನಗಿಂತ ಮುಂಚೆ ಹೋಗಿ ನಿನಗಾಗಿ ಎಲ್ಲನೂ ಸಿದ್ಧ ಮಾಡಿ ಇಟ್ಟಿದ್ದಾರೆ. ಸೊ ಎವ್ರಿಥಿಂಗ್ ಈಸ್ ರೆಡಿ ಫಾರ್ ಯು. ಆಮೆನ್. ಡೋಂಟ್ ವರಿ ಅಬೌಟ್ ಯುವರ್ ಫ್ಯೂಚರ್. ಆಮೇಲೆ ನಿನ್ನ ಭವಿಷ್ಯದ ಕಾಲದ ಬಗ್ಗೆ ನೀವು ಯೋಚನೆ ಮಾಡಬೇಕಿಲ್ಲ. ನಾನೇನು ಹೇಳ್ತೀನಿ ಅಂದರೆ, ನಿನ್ನನ್ನು ಸೃಷ್ಟಿಸಿದಾತನು ಪರ್ಫೆಕ್ಟಾಗಿ ಏನು ಮಾಡಬೇಕು, ಹೆಂಗೆ ಮಾಡಬೇಕು, ಏನು ನಿನ್ನನ್ನು ಹೆಂಗೆ ನೋಡ್ಕೊಬೇಕು, ಎಲ್ಲನೂ ದೇವರು ಫಸ್ಟೇ ಪ್ಲ್ಯಾನ್ ಮಾಡಿ ಇಟ್ಟಿದ್ದಾರೆ. ಆಮೇಲೆ ನಿಮ್ಮ ಮೈಂಡಲ್ಲಿ ಒಂದೇ ಒಂದು ಮಾತ್ರ ರಿನ್ಯೂ ಮಾಡಿ ಇಟ್ಕೊಳ್ಳಿ, ನನ್ನ ದೇವರು ಒಳ್ಳೆಯವರು, ದೇವ್ರು ನನ್ನನ್ನು ಪೋಷಿಸ್ತಾರೆ, ನನ್ನನ್ನು ನಡೆಸ್ತಾರೆ, ನನ್ನ ಫ್ಯೂಚರ್ ಚೆನ್ನಾಗಿರುತ್ತೆ, ನನ್ನ ಬಿಸ್ನೆಸ್ ಚೆನ್ನಾಗಿರುತ್ತೆ. ಸೊ ಪ್ರಾಸ್ಪರಿಟಿ ಅನ್ನೋದು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಒಳಗಡೆ ಹೋಗಲಿ. ಸ್ವಿಮ್ಮಿಂಗು, ಡ್ರೈವಿಂಗ್ ಎಲ್ಲ ಹೆಂಗೆ ಹೋಯ್ತೋ ಆ ರೈತ ಪ್ರಾಸ್ಪರಿಟಿ. ಹೀಲಿಂಗು ಅದೇ ಥರನೇ ನೋಡಿ. ಐ ಆಮ್ ಹೀಲ್ಡ್ ಅಂತ ಆ ಥರ ಎಲ್ಲ ಒಂದು 2-3 ಸತಿ ಹೇಳಿದ ತಕ್ಷಣ ಹೀಲಿಂಗ್ ನಡೆಯೋದಿಲ್ಲ. ಇಟ್ ಹ್ಯಾಸ್ ಟು ಎಂಟರ್ ಇನ್ ಟು ಸಬ್ಕಾನ್ಷಿಯಸ್ ಮೈಂಡ್. ಅಂದರೆ ನೀವು ಇಮ್ಯಾಜಿನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಹೆಂಗೆ ಅಂದರೆ, ನೀವು ಎದ್ದು ನಡೆಯೋ ಥರ, ನೀವು ವಾಕ್ ಮಾಡೋ ಥರ. ಆಮೇಲೆ ಇವಾಗ ನಡೆಯೋಕ್ಕಾಗದೇ ಇರೋರು ಹೆಂಗೊತ್ತೋ ಯೋಚನೆ ಮಾಡಬೇಕು, ಎಲ್ಲ ರಿಪೋರ್ಟ್ ಚೇಂಜ್ ಆಗಿರೋ ಥರ, ನೀವು ಚೆನ್ನಾಗಿ ನಡೆಯೋ ಥರ, ನೀವು ಓಡೋ ಥರ, ಈ ಥರ ಎಲ್ಲ ಇಮ್ಯಾಜಿನ್ ಮಾಡ್ತಾ ಇದ್ದರೆ ನಿಮ್ಮ ಮೈಂಡ್ ಏನು ಹೇಳುತ್ತೋ ನಿಮ್ಮ ಬಾಡಿ ಹಂಗೆ ಕೆಲಸ ಮಾಡೋದು. ಪ್ರೈಸ್ ದಿ ಲಾರ್ಡ್. ನಾನು ಅದಕ್ಕೆ ಸತಿ ಹೇಳಿದೆ, ಯಾವಾಗ ನಿಮಗೆ ವಯಸ್ಸಾಯಿತು ಅಂತ ನೀವು ಬಾಯಲ್ಲಿ ಹೇಳ್ತಿರೋ ನಿಮ್ಮ ಬಾಡಿ ಕೇಳಿಸ್ಕೊಳ್ಳುತ್ತೆ. ಸೊ ಆಟೋಮೆಟಿಕ್ಲಿ ಸ್ಲೋ ಡೌನ್ ಆಗುತ್ತೆ. ಯಾಕೆ ಗೊತ್ತಾ, ನೀವು ನಿಮ್ಮ ಮೈಂಡ್ ಸೆಟ್ಗೆ ಹೇಳ್ಬಿಟ್ರೆ, ಕಮ್ಯಾಂಡ್ ಮಾಡಿಬಿಟ್ರೆ, ಯು ಆರ್ ಬಿಕಮ್ ಓಲ್ಡ್. ಸೊ ಎನರ್ಜೆಟಿಕ್ ಆಗಿ ನಾನು ಆರೋಗ್ಯವಾಗಿದ್ದೀನಿ, ನಾನು ಚೆನ್ನಾಗಿದ್ದೀನಿ, ಡೈಲಿ ನೀವು ಕನ್ನಡಿ ನೋಡಿದಾಗೆಲ್ಲ ಹೇಳಬೇಕು, ಯು ಆರ್ ಹೆಲ್ದಿ, ಯು ವಿಲ್ ಲಿವ್ ಲಾಂಗ್. ಸೊ ಇದು ಸಬ್ಕಾನ್ಷಿಯಸ್ ಮೈಂಡ್ಗೆ ಹೋಗೋವರೆಗೂ ನೀವು ಮಾತಾಡ್ತಾ ಇರಬೇಕು. ಸೊ ಯಾವುದಾದ್ರೂ ಒಂದು ಕೆಲಸಕ್ಕೆ ಹೋಗೋದಕ್ಕಿಂತ ಮುಂಚೆ, ಒಂದು ಬಿಸ್ನೆಸ್ ಮಾಡೋದಕ್ಕಿಂತ ಮುಂಚೆ, ನೀವು ಆರೋಗ್ಯವಾಗಿರೋದಕ್ಕಿಂತ ಮುಂಚೆ, ನಿಮಗೆ ಹಣ ಬರೋದಕ್ಕಿಂತ ಮುಂಚೆ, ಫಸ್ಟ್ ಯು ಹ್ಯಾವ್ ಟು ಇಮ್ಯಾಜಿನ್. ದ ಪವರ್ ಆಫ್ ಇಮ್ಯಾಜಿನೇಷನ್. ಯೋಸೆಫನ ಲೈಫಲ್ಲಿ ಅವನು ಅಲ್ಲಿವರೆಗೂ ಹೋಗಿದ್ದ ಕಾರಣ ಏನು ಗೊತ್ತಾ, ಈ ಹ್ಯಾಡ್ ಎ ವಿಷನ್. ಅವ್ನು ಅಲ್ಲಿಂದ ಬರ್ತಾ ಇರ್ಬೇಕಾದ್ರೆ ಎಲ್ಲರೂ ಏನು ಹೇಳಿದ್ರು ಗೊತ್ತಾ, ಅಲ್ಲಿ ನೋಡಿ ಕನಸುಗಾರ ಬರ್ತಾನೆ, ಡ್ರೀಮರ್ ಈಸ್ ಕಮಿಂಗ್. ಸೊ ಜೋಸೆಫ್ ವಾಸ್ ಎ ಡ್ರೀಮರ್. ಆಮೇಲೆ ಯಾರು? ಕನಸುಗಾರ. ಯೋಸೆಫನ ಹೆಸರೇನು? ಕನಸುಗಾರ. ಚಿಕ್ಕ ವಯಸ್ಸಲ್ಲೇ ಅವ್ನು ಕನಸು ಕಂಡುಬಿಟ್ಟ, ನಾನು ಹಿಂಗೆ ಇರ್ತೀನಿ, ನಮ್ಮ ಅಪ್ಪ ಅಮ್ಮ ಎಲ್ಲ ಬರ್ತಾರೆ, ನಮ್ಮ ಅಣ್ಣಂದಿರೆಲ್ಲ ನನ್ನ ಹತ್ರನೇ ಬರ್ತಾರೆ. ನೋಡಿ, ನಿಮ್ಮ ಫ್ಯಾಮಿಲಿಯಲ್ಲಿ ಇವನ ಫ್ಯಾಮಿಲಿಯಲ್ಲಿ ಇವನ ಜೊತೆ ಹುಟ್ಟಿದವ್ರು ಎಷ್ಟು ಜನ? ಇನ್ನೂ 11 ಜನ ಇದ್ರು ಅಂತ ಇಟ್ಕೊಳ್ಳಿ. ಇವನೊಬ್ಬನೇ ಮಾತ್ರ ಇಮ್ಯಾಜಿನ್ ಮಾಡ್ದ, ಈ ಹ್ಯಾಡ್ ಎ ವಿಷನ್. ದೇವ್ರು ಅವನು ಮಾತ್ರ ಎತ್ತಿದ್ರ ಮೇಲೆ. ದಾವೀದನ ಲೈಫಲ್ಲಿ 8 ಜನ ಒಟ್ಟು, ಇವನ್ನ ಬಿಟ್ಟು ಇನ್ನೂ 7 ಜನ ಇದ್ದರು. ಆ 7 ಜನ ಮೇಲೆ ಹೋಗಿಲ್ಲ, ಇವನ್ನ ಮಾತ್ರ ಎತ್ತರು. ನಾನೇನು ಹೇಳ್ತೀನಿ, ನಿಮ್ಮ ಫ್ಯಾಮಿಲಿಯಲ್ಲಿ ಎಷ್ಟು ಜನ ಆದರೂ ಇರಲಿ, ನೀನು ಒಂದು ಡ್ರೀಮರ್ ಆಗಿದ್ದರೆ ನಿನ್ನನ್ನು ಮಾತ್ರ ದೇವ್ರು ಹಂಗೆ ಮೇಲೆ ಎತ್ತು ಬಿಡ್ತಾರೆ. ಯಾಕೆ ಗೊತ್ತಾ, ನಿನಗೆ ವಿಷನ್ ಇದೆ. ಪಾಶ ನಮ್ಮನೇಲಿ ಒಂದು 5 ಜನ ಇದ್ದೀವಿ. ನೀನು ಇವತ್ತಿಂದ ಕನಸು ಕಾಣೋದಕ್ಕೆ, ನೀನು ಇವತ್ತಿಂದ ಇಮ್ಯಾಜಿನ್ ಮಾಡೋಕ್ಕಿದ್ರೆ, ನಿಮ್ಮ ಮನೇಲಿ 5 ಜನ ಇದ್ದರು, 5 ಜನದಲ್ಲಿ ನಿನ್ನನ್ನು ಮಾತ್ರ ದೇವ್ರ ಮೇಲೆ ಕೆತ್ತಾರೆ. ಯಾಕೆ ಗೊತ್ತಾ, ವಿಷನ್. ಸೊ ಥಿಂಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಏನು ನೋಡಿ, ಹಾಳಾಗೋದು, ಕೆಲಸ ಸಿಗಲ್ಲ, ಏನೋ ನೋಡಿ, ಕೆಲವ್ರ ಮೈಂಡಲ್ಲಿ ಸುಮ್ಮನೆ ಗಾರ್ಬೇಜ್ ಥರ ಇರುತ್ತೆ ಮೈಂಡಲ್ಲಿ. ಜಸ್ಟ್ ಇಮ್ಯಾಜಿನ್. ಅದಕ್ಕೆ ಬೆಳಿಗ್ಗೆ ಎದ್ದಿದ ತಕ್ಷಣವೇ ನಮ್ಮ ಮೈಂಡಲ್ಲಿ ಮೆಡಿಟೇಷನ್ ಟೈಮ್ ಕೊಡಬೇಕು. ಬಿಫೋರ್ ಗೋಯಿಂಗ್ ಟು ಸ್ಲೀಪ್, ನೀವು ಮಲಗೋಕ್ಕಿಂತ ಮುಂಚೆ ಹೇಳಬೇಕು, ನನಗೆ ಕಾನ್ಸ್ಟೆಂಟ್ಲಿ ಮನಿ ವಿಲ್ ಬಿ ಕಮಿಂಗ್ ಟು ಮೈ ಅಕೌಂಟ್. ಆಮೆನ್. ಡೇ ಬೈ ಡೇ ಐ ಆಮ್ ಇನ್ಕ್ರೀಸಿಂಗ್. ಆಮೇನ್. ದಿನೇ ನಾನೇನಾಗ್ತಾಯಿದ್ದೀನಿ, ಆಶೀರ್ವಾದವಾಗೈತೆ. ಒಂದು ದಿವಸ ಎದ್ದಿದ ತಕ್ಷಣ ಹೇಳಬೇಕು, ಇದುವರೆಗೂ ನನ್ನ ಲೈಫಲ್ಲಿ ಇಲ್ಲದೇ ಇರುವಂಥ ವಂಡರ್ಫುಲ್ ಆದಂಥ ಡೇ ಈ ಡೇ. ಆಮೇನ್. ಸೊ ಒಂದೊಂದು ದಿನವೂ ನೀವು ಆ ಥರ ಹೇಳಿ ಆ ಡೇನ ಸ್ಟಾರ್ಟ್ ಮಾಡಿ, ಆ ಹೋಲ್ ಡೇಯಲ್ಲಿ ಇಮ್ಯಾಜಿನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ನಿಮ್ಮ ಲೈಫ್ ಹೆಂಗಿರುತ್ತೆ, ಒಂದು 10 ಮಿನಿಟ್ಸ್, ಒಂದು 15 ಮಿನಿಟ್ಸ್ ನಿಮ್ಮ ಮೈಂಡ್ ಮೆಡಿಟೇಷನ್ ಕೊಡಿ. ಹೀಲಿಂಗ್ ಇಲ್ವಾ? ಅನಾರೋಗ್ಯನ? ಜಸ್ಟ್ ಮೆಡಿಟೇಟ್ ಆ್ಯಸ್ ಇಫ್ ಯು ಆರ್ ಕಂಪ್ಲೀಟ್ಲಿ ಹೀಲ್ಡ್. ಅದೇ ಫುಲ್ಲಾಗಿ ನೀವು ಹೀಲ್ ಆಗಿರೋ ಥರ. ಪ್ರಾಸ್ಪರಿಟಿನ ಸಬ್ಕಾನ್ಷಿಯಸ್ ಮೈಂಡಿಗೆ ತೊಗೊಂಬನ್ನಿ. ಚೆನ್ನಾಗಿ ದೇವ್ರು ನಿನ್ನನ್ನು ಆಶೀರ್ವದಿಸಿದ್ದಾರೆ ಅನ್ನೋ ಥರ ಮೈಂಡು ನಿಮ್ಮ ಮೈಂಡಲ್ಲಿರಲಿ. ದೇವ್ರು ನನ್ನನ್ನು ಆರೋಗ್ಯವಾಗಿ ಇಟ್ಟಿದ್ದಾರೆ, ಎಲ್ಲರ ಮುಂದೆ ತಲೆ ಎತ್ತಿ ನಡೆಯುವಂತೆ ದೇವ್ರು ನನ್ನನ್ನು ಮಾಡ್ತಾರೆ. ಈ ರೀತಿ ನಿಮ್ಮ ಮೆಡಿಟೇಷನ್ನ ಚೇಂಜ್ ಮಾಡಿ, ಆಮೇಲೆ ಜಸ್ಟ್ ದೇವರೇ
ನನ್ನ ಯೋಚನೆಗೆ ತಕ್ಕನಂಗೆ ನನ್ನನ್ನು ಆಶ್ವಾಸಿದ್ರೆ ಸಾಕಪ್ಪ ಅಂತ ನೀವು ಸುಮ್ಮನೆ ಒಂದು 5 ನಿಮಿಷ ಪ್ರೇಯರ್ ಮಾಡಿದ್ರು ಸಾಕು. ಗಂಟೆಗಟ್ಟಲೆ ಪ್ರೇಯರ್ ಮಾಡಿ ಯೋಚನೆ ಮಾಡೋದೆಲ್ಲ ತಪ್ಪಾಗೇ ಇದ್ದರು ಪ್ರೇಯರ್ಗೆ ವ್ಯಾಲ್ಯೂ ಇರೋಲ್ಲ, ಪವರು ಇರೋದಿಲ್ಲ. ಇವತ್ತು ಪ್ರೀಚರ್ಸ್ ಏನು ಹೇಳ್ಕೊಟ್ಬಿಟ್ರೆ ಚೆನ್ನಾಗಿ ಪ್ರೇಯರ್ ಮಾಡಿ, ಉತ್ತರ ಬಂದಿಲ್ವಾ ಸ್ಟ್ರೈಟ್ ಮೊಣಕಾಲಲ್ಲಿ ನಿಂತ್ಕೊಳ್ಳಿ, ಉತ್ತರ ಬಂದಿಲ್ವಾ ಮಣ್ಣು ಮೇಲೆ ನಿಂತ್ಕೊಳ್ಳಿ, ಕಲ್ಲು ಮೇಲೆ ನಿಂತ್ಕೊಳ್ಳಿ, ಉಪವಾಸದಲ್ಲಿ ನಿಂತ್ಕೊಳ್ಳಿ, ತಲೆಗೆ ಎಣ್ಣೆ ಹಾಕ್ಬೇಡಿ. ಅದು ಇದು ಏನು ಬೇಡ್ದಿರೋ ತಲೆ ಮೇಲೆ ಎಣ್ಣೆ ಹಾಕೋದು ಮುಖ್ಯ ಅಲ್ಲ, ತಲೆ ಒಳಕ್ಕೆ ಎಣ್ಣೆ ಹಾಕಬೇಕು. ಸೊ ಇವತ್ತು ನಾವು ಬೇರೆ ಇದು ಮಾಡು, ಅದು ಮಾಡು, ಇದು ಮಾಡು, ಉಪವಾಸ ತಗೋ, ಫಾಸ್ಟಿಂಗ್ ತಗೋ, ಅದು ತಗೋ. ಅನ್ಲೆಸ್ ಯು ಚೇಂಜ್ ಯುವರ್ ಮೈಂಡ್, ನಥಿಂಗ್ ಈಸ್ ಗೋಯಿಂಗ್ ಟು ಚೇಂಜ್. ಲೋಕದವ್ರು ಏನು ಹೇಳ್ತಾರೆ ಗೊತ್ತಾ, ಅದಕ್ಕೆ ಮೆಡಿಟೇಷನ್ ಅಂತ ಹೇಳ್ತಾರೆ. ನಾವು ಅದಕ್ಕೆ ಏನು ಹೇಳ್ತೀವಿ ಗೊತ್ತಾ, ಫೇತ್ ಅಂತ ಹೇಳ್ತೀವಿ. ಲೋಕದವ್ರು ಇದನ್ನು ಪ್ರಾಕ್ಟೀಸ್ ಮಾಡ್ತಾರೆ, ಸದ್ಗುರುಗಳು ಇದನ್ನು ಪ್ರಾಕ್ಟೀಸ್ ಮಾಡ್ತಾರೆ. ನೋಡಿ, ಎಲ್ಲ ರಿಲಿಜನ್ಗೂ ಆನ್ಸರ್ ಸಿಗೋದು ಅವ್ರವ್ರ ದೇವರು ಅಂತಲ್ಲ, ಅವ್ರವ್ರ ಮೈಂಡು. ಕೆಲವರು ನೋಡಿ ಹಿಂದೂಸ್ ಹೇಳ್ತಾರೆ ನನಗೆ ಮಿರಾಕಲ್ ನಡೀತು, ಐ ಗಾಟ್ ಮನಿ ಅಂತ ಹೇಳ್ತಾರೆ. ನಾನು ಬೆಟ್ಟಕ್ಕೆ ಹೋದೆ, ನಾನು ಈ ತೀರ್ಮಾನ ಮಾಡಿದೆ, ನಾನು ಅರ್ಕೆ ಹೊತ್ಕೊಂಡೆ, ನನಗೆ ಒಳ್ಳೇದಾಯಿತು ಅಂತ ಹೇಳ್ತಾರೆ. ನೋಡಿ, ಅವ್ರು ಬೆಟ್ಟಕ್ಕೆ ಹೋಗಿದ್ದು ಅರ್ಕೆ ಮಾಡಿದ್ಕೋ ಇದೆಲ್ಲ ನಡೆದಿಲ್ಲ. ಅವ್ರು ನಡೆದಿದ್ದಕ್ಕೆ ಏನು ಗೊತ್ತಾ, ನಾನು ಈ ಥರ ಅರ್ಕೆ ಹೊತ್ತರೆ ನನಗೆ ಒಳ್ಳೇದಾಗುತ್ತೆ ಅನ್ನೋ ಅವ್ನ ಮೈಂಡಲ್ಲಿ ಪ್ರಿಪೇರ್ ಆದ, ನೋಡ್ದ, ಅದಕ್ಕೆ ಅವ್ನಿಗೆ ಒಳ್ಳೇದಾಯಿತು. ಇಟ್ಸ್ ನಾಟ್ ಅಬೌಟ್ ರಿಲಿಜನ್, ಇಟ್ಸ್ ಆಲ್ ಅಬೌಟ್ ಮೈಂಡ್ ಸೆಟ್. ಹಿಂದೂಸಲ್ಲಿ ಹಿಂಗೆ ನಡೀತು, ಮುಸ್ಲಿಮ್ಸಲ್ಲಿ ಹಿಂಗೆ ನಡೀತು, ಕ್ರಿಶ್ಚಿಯನ್ಸಲ್ಲಿ ಹಿಂಗೆ ನಡೀತು, ಹಂಗಲ್ಲ. ಅವನು ಯೋಚನೆ ಮಾಡ್ದ ಅಷ್ಟೇ. ಸೊ ಯಾವ ಬ್ಯಾಕಪ್ಪು ಇಲ್ಲದೆ ಅವನು ಯೋಚನೆ ಮಾಡಿ ಇಷ್ಟು ಮಾಡ್ತಾನಂದರೆ, ದೇವ್ರ ವಾಕ್ಯ ಹೇಳುತ್ತೆ, ನಾನು ನಿನ್ನನ್ನು ಬಿಟ್ಟು ಅಗಲೋದು ಇಲ್ಲ, ನಾನು ನಿನ್ನನ್ನು ಕೈ ಬಿಡೋದು ಇಲ್ಲ ಅಂತ. ದೇವ್ರು ನನಗೆ ಬ್ಯಾಕಪ್ಪಾಗಿ ಇರೋದ್ರಿಂದ ನಾವಿನ್ನೂ ಎಷ್ಟು ಮಾಡ್ಬೋದು. ಸೊ ಐ ಕ್ಯಾನ್ ಡೂ ಇಟ್. ಪ್ರೈಸ್ ದಿ ಲಾರ್ಡ್. ಸೊ ಇವತ್ತಿಂದ ಚೇಂಜ್ ಮಾಡೋಣ ದ ವೇ ಆಫ್ ಥಿಂಕಿಂಗ್. ಇವತ್ತು ನಮ್ಮ ಥಿಂಕಿಂಗ್ ಸ್ಟೈಲ್ನ ಚೇಂಜ್ ಮಾಡೋಣ. ಐ ಮೀನ್, ಬೆಳಿಗ್ಗೆ ಎದ್ದಿದ ತಕ್ಷಣ ಲಾರ್ಡ್ ಐ ಬ್ಲೆಸ್ ಎವ್ರಿ ಒನ್. ಸೊ ನಾನೆಲ್ಲರನ್ನೂ ಬ್ಲೆಸ್ ಮಾಡ್ತೀನಪ್ಪ, ಆಶ್ವಾಸ. ಮೈಂಡು ಕ್ಲಿಯರಾಗಿ ಇಟ್ಕೊಳ್ಳಿ. ಅದು ಇದು ನೆಗೆಟಿವ್ ನ್ಯೂಸು, ಆ ನ್ಯೂಸು, ಈ ನ್ಯೂಸು, ಅಲ್ಲಿ ಏನಾಯಿತು, ಇಲ್ಲೇನಾಯಿತು, ಯು ಡೋಂಟ್ ಬಿಲಾಂಗ್ ಟು ದಿಸ್ ವರ್ಲ್ಡ್. ನೋಡಿ, ಇದರಲ್ಲಿ ಇನ್ನೊಂದು ರೆವಲ್ಯೂಷನ್ ಹೇಳ್ಬಿಡ್ತೀನಿ, ಅದು ಹೇಳಿ ಮುಗಿಸ್ಬಿಡ್ತೀನಿ. ರೋಮನ್ಸ್ 12:2 ತಿರ್ಗಾಕಮ್ಮ. ಎಲ್ಲಿ ಸ್ಟಾರ್ಟ್ ಮಾಡಿದ್ವು ಅಲ್ಲಿ ಬರೋಣ ಬನ್ನಿ. ಡು ನಾಟ್ ಬಿ ಕನ್ಫರ್ಮ್ಡ್ ಟು ದಿಸ್ ವರ್ಲ್ಡ್. ಅಂದರೆ ವರ್ಲ್ಡ್ ಇಸ್ ಡಿಫ್ರೆಂಟ್, ಯು ಆರ್ ಡಿಫ್ರೆಂಟ್. ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ, ಅಂದರೆ ಲೋಕ ಬೇರೆ, ನೀನು ಬೇರೆ. ಲೋಕದವರೆಲ್ಲ ಏನು ಹೇಳ್ತಾರೋ ನೀನು ಅದಕ್ಕೆ ತಕ್ಕನಾಗೆ ಆಡಾಡಬೇಡ, ಅವ್ರು ಏನಾದರೂ ಆಗಲಿ, ನೀನು ಥಿಂಕಿಂಗ್ ಚೇಂಜ್ ಮಾಡು, ನಿನಗೆ ಬೇರೆ ಥರ ಆಗುತ್ತೆ. ಅದನ್ನೇ ಇಲ್ಲಿ ದೇವರು ಹೇಳೋದು. ಡು ನಾಟ್ ಬಿ ಕನ್ಫರ್ಮ್ಡ್ ಟು ದಿಸ್ ವರ್ಲ್ಡ್ ಬಟ್ ಬಿ ಟ್ರಾನ್ಸ್ಫಾರ್ಮ್ಡ್. ಮೀನ್ಸ್ ಏನರ್ಥ? ಲೋಕ ಬೇರೆ, ವರ್ಲ್ಡ್ ಬೇರೆ, ನೀವು ಬೇರೆ. ಅದೇ ಜಾನ್ 17:16 ಓದಿ. ಜಾನ್ 17:16. ಆಮೇಲೆ ಅವ್ರ ಥಿಂಕಿಂಗ್ ಬೇರೆ, ನನ್ನ ಥಿಂಕಿಂಗ್ ಬೇರೆ. ಅದಕ್ಕೆ ದೇವ್ರು ಏನು ಹೇಳ್ತಾರೆ ಗೊತ್ತಾ, ಅವ್ರು ಲೋಕ ಏನು ಇಷ್ಟ ಮಾಡ್ತಾರೆ, ನೀನು ಹಂಗೆ ಮಾಡಬೇಡ. ಯು ಥಿಂಕ್ ಡಿಫ್ರೆಂಟ್ಲಿ ಬಿಕಾಸ್ ದೇ ಆರ್ ನಾಟ್ ಆಫ್ ದ ವರ್ಲ್ಡ್ ಜಸ್ಟ್ ಆ್ಯಸ್ ಐ ಆಮ್ ನಾಟ್ ಆಫ್ ದ ವರ್ಲ್ಡ್. ಜೀಸಸ್ ವಾಸ್ ಇನ್ ದ ವರ್ಲ್ಡ್ ಬಟ್ ನಾಟ್ ಆಫ್ ದಿಸ್ ವರ್ಲ್ಡ್. ಅಷ್ಟೇ. ಸಮುದ್ರದಲ್ಲೇ ಮೀನಿದ್ರು, ಉಪ್ಪು ನೀರಲ್ಲೇ ಮೀನಿದ್ರು, ಮೀನಲ್ಲಿ ಉಪ್ಪಿಲ್ಲ. ಸಮುದ್ರನೇ ಉಪ್ಪು ನೀರು, ಆದರೆ ಮೀನು ಅದರೊಳಗಡೆ ಐತೆ, ಅದರೊಳಗಡೆ ಏನಿಲ್ಲ, ಉಪ್ಪಿಲ್ಲ. ನೀವು ತಿನ್ಬೇಕಾದ್ರೂ ಉಪ್ಪು ಹಾಕಲೇಬೇಕು. ನೀವು ಲೋಕದಲ್ಲೇ ಇದ್ರು, ನೀವು ಲೋಕದವರಲ್ಲ. ಚೇಂಜ್ ಯುವರ್ ಮೆಂಟ್ಯಾಲಿಟಿ, ಚೇಂಜ್ ಯುವರ್ ಮೆಂಟ್ಯಾಲಿಟಿ. ಯಾರು ದುಡ್ಡು ಬರುತ್ತೋ ಇಲ್ಲೋ, ನಿನಗೆ ಬರುತ್ತೆ, ನಿನಗೆ ಮಿರಾಕಲ್ ನಡೆಯುತ್ತೆ. ಆಮೆನ್. ನಿನಗೆ ಮಿರಾಕಲ್ ನಡೆಯುತ್ತೆ. ಆಮೇಲೆ ನಿನಗೆ ರಿಪೋರ್ಟ್ ಚೇಂಜ್ ಆಗುತ್ತೆ. ಚೇಂಜ್ ಯುವರ್ ಥಿಂಕಿಂಗ್, ಚೇಂಜ್ ಯುವರ್ ಥಿಂಕಿಂಗ್. ನೋಡಿ, ಬೈಬಲ್ ಹೇಳುತ್ತೆ, ಯು ಆರ್ ನಾಟ್, ದೇ ಡು ನಾಟ್ ಬಿಲಾಂಗ್ ಟು ದಿಸ್ ವರ್ಲ್ಡ್ ಎನಿ ಮೋರ್ ದ್ಯಾನ್ ಐ ಡು. ಜಾನ್ 16:33. ವರ್ಲ್ಡಲ್ಲಿ ಟ್ರಿಬ್ಯುಲೇಷನ್ ಇದೆ, ಆದರೆ ಐ ಹ್ಯಾವ್ ಓವರ್ಕಮ್ ದ ವರ್ಲ್ಡ್. ವರ್ಲ್ಡಲ್ಲಿ ಪ್ರಾಬ್ಲಮ್ ಇದೆ, ದೇವ್ರೇನು ಹೇಳ್ತಾರೆ ಗೊತ್ತಾ, ಎಲ್ಲ ಪ್ರಾಬ್ಲಮ್ ಇದೆ, ಅಡ್ಜಸ್ಟ್ ಮಾಡ್ಕೊಂತ ಹೇಳಿಲ್ಲ, ನಾನು ಜಯಿಸಿದ್ದೀನಿ, ನೀನು ಜಯಿಸು. ನಾವೇನಂದ್ರೆ ವರ್ಲ್ಡಲ್ಲಿ ಪ್ರಾಬ್ಲಮ್ ಇದ್ದೇ ಇರುತ್ತೆ, ಸಾಯೋವರೆಗೂ ತಲೆ ಹಣೆ ಬರದಲ್ಲಿ ಏನು. ನೋಡಿ, ಅದನ್ನು ಸರಿಯಾಗಿ ಓದಬೇಕು. ಬಿ ಕರೇಜಸ್, ಐ ಹ್ಯಾವ್ ಕಾನ್ಕರ್ಡ್ ದ ವರ್ಲ್ಡ್. ಭಯಪಡಬೇಡಪ್ಪ, ನಾನು ಜಯಿಸಿದ್ದೀನಿ, ನೀನು ಜಯಿಸ್ತೀಯಾ, ಅಷ್ಟೇ. ಆಮೇನ್. ಎಲ್ಲರಿಗೂ ರಿಸಲ್ಟ್ ಬರುತ್ತೋ ಇಲ್ವೋ, ಈ ಮೆಸೇಜ್ ಕೇಳೋ ನಿನಗೆ ರಿಸಲ್ಟ್ ಬರಬೇಕು. ಯಾರಿಗೆ ಅದ್ಭುತ ಆಗುತ್ತೋ ಇಲ್ವೋ, ನಿನಗೆ ಅದ್ಭುತ ಆಗಲೇಬೇಕು. ಈ ಸಂದೇಶ ನಿನ್ನ ಮೈಂಡ್ ಸೆಟ್ಟನ್ನು ಚೇಂಜ್ ಮಾಡೇ ಮಾಡುತ್ತೆ, ನಿನ್ನ ಫೈನಾನ್ಷಿಯಲ್ ಲೆವೆಲ್ ಚೇಂಜ್ ಮಾಡೇ ಮಾಡುತ್ತೆ, ನಿನ್ನ ಬಿಸ್ನೆಸ್ ಚೇಂಜ್ ಆಗೇ ಆಗುತ್ತೆ. ಆಮೆನ್.
ನೀನು ಹೆಲ್ತಲ್ಲೂ, ಫೈನಾನ್ಷಿಯಲಿ, ಸ್ಪಿರಿಚುಲಿ, ಫೈನಾನ್ಷಿಯಲಿ, ಫಿಸಿಕಲಿ, ಎಲ್ಲದರಲ್ಲೂ ಇವತ್ತು ಈ ಸಂದೇಶದ ಮುಖಾಂತರ ಚೇಂಜ್ ಆಗುತ್ತೆ. ಇವತ್ತು ನಿಮ್ಮ ಮೈಂಡನ್ನು ಟ್ರಾನ್ಸ್ಫರ್ ಮಾಡಿ, ರಿನ್ಯೂ ಯುವರ್ ಮೈಂಡ್. ಆಮೇಲೆ ಇವತ್ತಿಂದ ಇಮ್ಯಾಜಿನೇಷನ್ ಚೇಂಜ್ ಮಾಡಿಕೊಡಿ. ಯಾರ ಮೇಲೆ ಆದರೂ ಕೋಪ, ಕಹಿ ಇದ್ದರೆ ಕ್ಷಮಿಸ್ಬಿಡಿ. ಮೈಂಡನ್ನು ಚೆನ್ನಾಗಿ ಇಟ್ಕೊಳ್ಳಿ. ಒಳಗಡೆ ನೋಡಿ, ಸಿಂಪಲಾಗಿ ಹೇಳ್ಬಿಡ್ತೀನಿ, ಒಳಗಡೆ ಚೆನ್ನಾಗಿರಬೇಕು, ಖುಷಿಯಾಗಿ ಆರೋಗ್ಯವಾಗಿರಬೇಕು. ಹೆಂಗೆ? ಒಳಗಡೆ ಹೆಂಗಿರಬೇಕು? ಖುಷಿಯಾಗಿರಬೇಕು, ಆರೋಗ್ಯವಾಗಿರಬೇಕು. ಎಲ್ಲೇ? ಒಳಗಡೆ. ನೋಡಿ, ಅದಕ್ಕೆ ಈ ಒಂದು ಸೇಯಿಂಗ್ಸ್ ಈ ರೀತಿ ಹೇಳ್ತಾರೆ, ಹರ್ಟ್ ಪೀಪಲ್ ವಿಲ್ ಹರ್ಟ್ ಅದರ್ಸ್. ಈ ಗಾಯ ಆಗಿರೋರು ಬೇರೊಬ್ಬರನ್ನ ಗಾಯಪಡಿಸ್ಬಿಡ್ತಾರೆ. ಯಾವರೇ ಅಂತಾರಲ್ಲ, ಅವರೆಲ್ಲ ಯಾರು ಗೊತ್ತಾ? ಹರ್ಟ್ ಪೀಪಲ್. ಅವ್ರ ಹತ್ರ ಮಾತಾಡೋಕೆ ಹೋದರೆ ಫುಲ್ ಟೆನ್ಷನ್ನು. ಯಾಕಂದರೆ ಲೈಫಲ್ಲಿ ಅಷ್ಟು ನೋವು, ಗಾಯ. ನಾನೇನು ಹೇಳ್ತೇನೆ, ಎಷ್ಟೇ ನೋವು, ಗಾಯಗಳು ನಮ್ಮ ಲೈಫಲ್ಲಿ ನಾವು ಬಂದಿರ್ಬೋದು, ನಮ್ಮ ಲೈಫಲ್ಲಿ ಇರ್ಬೋದು. ಆದರೆ ನಾವು ಇನ್ನೊಬ್ಬರ ಹತ್ರ ಮಾತಾಡ್ಬೇಕಾರೆ, ಇನ್ನೊಬ್ಬರ ಹತ್ರ ನಾವು ಅವ್ರ ಹತ್ರ ಇದ್ದಾಗ ನಮ್ಮ ನೋವು ಅವ್ರಿಗೆ ಗೊತ್ತಾಗಬಾರ್ದು. ಜಾಯ್ಫುಲ್ಲಾಗಿ ಅವ್ರನ್ನ ಟ್ರೀಟ್ ಮಾಡಬೇಕು. ಪ್ರೈಸ್ ದಿ ಲಾರ್ಡ್. ಕೆಲವ್ರು ನೋಡಿ ಯಾವಾಗಲೂ ಕಯ ಅಂತಾರೆ. ಯಾಕಂದರೆ ಅಷ್ಟು ಗಾಯ. ನಾಯಿಗಳ ಹತ್ರ ಒಂದು ಸೆನ್ಸ್ ಮಾಡೋಷ್ಟು ಕೆಪಾಸಿಟಿ ಇದೆ ಅಂತೆ ನಾಯಿಗಳ ಹತ್ರ. ನೋಡಿ, ಯಾರಾದರೂ ಭಯಪಟ್ಟರೆ ಅದು ಗೊತ್ತಾಗ್ಬಿಡ್ತದೆ. ಭಯ ಪಡೋರನ್ನೇ ಕಚ್ಚಕ್ಕೆ ಹೋಗೋದು ಅದು. ಇನ್ನೊಂದು, ಡಾಗ್ ಲವರ್ಸ್ ಇದ್ದರೆ ಅದು ಹಿಂಗೆ ಬಾಲ್ಲಾಡ್ಸ್ಕೊಂಡ್ಬರುತ್ತೆ. ಅದು ಗೊತ್ತಾಗುತ್ತಂತೆ, ಓ ಇವರೆಲ್ಲ ಪೆಟ್ ಲವರ್ಸ್ ಅಂತ. ನಾಯಿ ನೋಡಿದ ತಕ್ಷಣ ಕಲ್ ತೊಗೊಂಡು ಬಂದರೆ ನೋಡಿ ಎಲ್ಲರ ಹತ್ರ ಮಾಡಲ್ಲ, ಅದು ಸೆನ್ಸ್ ಮಾಡುತ್ತೆ, ಈ ಪಾರ್ಟಿ ಸರಿ ಇಲ್ಲ ಅಂತ. ಕೆಲವೊಂದು ನಾಯಿಗಳನ್ನ ನೋಡಿ ಹಿಂಗೆ ಮುದಾಡಿ ಚೆನ್ನಾಗಿರುತ್ತೆ. ಈ ಗಾಯ ಆಗಿಬಿಟ್ಟಿರ್ತೈತಲ್ಲ ಗಜ್ಜಿ, ಈ ಗಜ್ಜಿ ನಾಯಿಗಳನ್ನ ನೀವು ಹಿಂಗೆ ಮುಟ್ಟಿ ಏನು ಮಾಡುತ್ತೆ? ಕಚ್ಚಿಬಿಡ್ತೈತೆ. ಯಾಕೆ ಗೊತ್ತಾ? ನೀನು ಮುಟ್ಟಕ್ಕೆ ಹೋಗ್ತೀಯಾ, ಇಲ್ಲ ಗಾಯ ಮೇಲೆ ಕೈ ಇಡ್ತೀಯ, ಅದು ಗೊತ್ತಾಗಲ್ಲ. ಫಸ್ಟೇ ಪೇಯ್ನು. ಕೈ ಇಟ್ಟರೆ ಏನು ಮಾಡ್ತೆ? ಬಾವು ಅಂದ್ಬಿಡ್ತೈತೆ. ಪೇಯ್ನ್ಫುಲ್ಲಾಗಿರೋರ ಹತ್ರ ನೀವು ಮಾತಾಡ್ರೆ ಹೋಗಿ ಬಾವು ಅಂದ್ಬಿಡ್ತಾರೆ. ಅವ್ರ ಹತ್ರ ಮಾತಾಡ್ರೇ ಡೇಂಜರ್. ಕೆಲವ್ರ ಹತ್ರ ಮಾತಾಡ್ರೆ ಚೆನ್ನಾಗಿದೆಯಾ? ಹ್ಞೂ ಚೆನ್ನಾಗಿದ್ದೀನಿ, ಏನು ಇವಾಗ ಆರಾಮಾಗಿದ್ದೀರಾ? ಹಾಂ ಆರಾಮಾಗಿಲ್ಲ, ಏನು ಮಾಡ್ತೀರಾ? ಊಟ ಮಾಡಿದ್ರಾ? ಮಾಡಿಲ್ಲ, ಕೊಡಿಸ್ತೀಯಾ? ಕೆಲವ್ರು ನೋಡಿ ಉಲ್ಟಾ ಪಲ್ಟನೇ ಅವೆಲ್ಲ ಮಾತಾಡೋದು. ಯಾಕೆ ಗೊತ್ತಾ? ಹರ್ಟ್. ಅದಕ್ಕೆ ನೀವು ಜಾಯ್ಫುಲ್ ಆಗಿದ್ರೇ ಇನ್ನೊಬ್ಬರ ಹತ್ರ ಜಾಯ್ಫುಲ್ಲಾಗಿ ನೀವು ಇರೋದಕ್ಕೆ ಸಾಧ್ಯ. ಪ್ರೈಸ್ ದಿ ಲಾರ್ಡ್. ಸೊ ಜಾಯ್ಫುಲ್ ಆ್ಯಟಿಟ್ಯೂಡನ್ನ ಮೇಂಟೈನ್ ಮಾಡಿ, ಖುಷಿಯಾಗಿರಿ, ಇಮ್ಯಾಜಿನೇಷನ್ ಚೇಂಜ್ ಮಾಡಿ, ಬೇರೊಬ್ಬರನ್ನ ಕ್ಷಮಿಸಿ, ಬೇರೊಬ್ಬರನ್ನ ಆಶೀರ್ವದಿಸಿ, ನೀವು ಆಶೀರ್ವಾದವಾಗಿರ್ತೀರ, ಚೆನ್ನಾಗಿರ್ತೀರ. ಈ ಸಂದೇಶನ ಕೇಳ್ತಾ ಇರುವಂಥ ಎಲ್ಲರ ಲೈಫಲ್ಲೂ ವ್ಯತ್ಯಾಸ ಉಂಟಾಗುತ್ತೆ ಅನ್ನೋದರಲ್ಲಿ ಯಾವ ವಿಧವಾದಂಥ ಸಂದೇಹ ಇಲ್ಲ. ಗಾಡ್ ಬ್ಲೆಸ್. ಆನ್ಲೈನಲ್ಲಿ ನೋಡ್ತಾ ಇರೋರು, ಒಂದು ವೇಳೆ ದೇವ್ರ ರಾಜ್ಯಕ್ಕಾಗಿ ಕೊಡಬೇಕು ಅನ್ನೋರು ಹೇಗೆ ಕೊಡಬೇಕು ಅನ್ನೋದು ಸ್ಕ್ರೀನಲ್ಲಿದೆ. ಆ ರೀತಿ ನೀವು ಕೊಡ್ಬೋದು. ದೇವರು ನಿಮ್ಮನ್ನು ಆಶ್ರಯಿಸಲಿ. ಆಮೆನ್. ರೈಟ್, ನಾವೆಲ್ಲರೂ ಹಾಗೆ ನಿಂತ್ಕೊಳ್ಳೋಣ. ಪ್ರೀತಿ ಸ್ವರೂಪಿ ಸ್ತೋತ್ರಪ್ಪ, ನಮ್ಮೊಂದಿಗೆ ನೀನು ಮಾತನಾಡಿದ್ದಕ್ಕಾಗಿ ಸ್ತೋತ್ರ. ಇವತ್ತು ಬಂದಂಥ ಎಲ್ಲರ ಮೈಂಡ್ಸೆಟ್ ರಿನ್ಯೂ ಆಗೋದಕ್ಕಾಗಿ ಸ್ತೋತ್ರ. ನಮ್ಮೊಂದಿಗೆ ನೀನು ಮಾತನಾಡಿದ್ದಕ್ಕಾಗಿ ಸ್ತೋತ್ರಪ್ಪ. ಎಲ್ಲ ಘನತೆ ಮಹಿಮೆ ನಿನಗೆ ಸಲ್ಲಿಸಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತೇನೆ ತಂದೆ, ಆಮೇನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಲಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದಂಥ ಉಪಕಾರಗಳಲ್ಲಿ ಒಂದನ್ನಾದರೂ ಮರೆಯಬೇಡ. ಆಮೇನ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ಯಾವಾಗಲೂ ಎಂದೆಂದಿಗೂ ನಮ್ಮೊಂದಿಗೆ ಇರಲಿ. ಆಮೇನ್, ಆಮೇನ್, ಆಮೇನ್. ಪ್ರೈಸ್ ಲಾರ್ಡ್.